ಅವ್ರು ಯಾರು ಅವ ಕೂಟಸ್ಥಂದ್ರೆ ಅಲ್ಲೇ ನಿಲ್ತಾವದ ನಾವು. ಯಾರು ಅತ್ತಾಗಿಂದ ಇದ್ದಾಗ ಪೂರ್ವದಿಂದ ಪಶ್ಚಿಮಕ್ಕೆ ಹೋದ್ರು, ಉತ್ತರದಿಂದ ದಕ್ಷಿಣಕ್ಕೆ ಹೋದ್ರು, ದಕ್ಷಿಣದಿಂದ ಉತ್ತರಕ್ಕೆ ಹೋದ್ರು, ಎಲ್ಲರೂ ಪರಿಚಯ ಅದ ತಿಳ್ಕೊಂಡ್ರು. ಯಾರು ಎತ್ತಾಗ ಹೋದ್ರು ರೆಕಾರ್ಡ್ ಮಾಡ ಅಂದ್ರೆ ಅವ್ ರೆಕಾರ್ಡ್ ಮಾಡ್ತಾನ. ಹೇಳ್ತಿಲ್ರಿ, ಯಾವ ಅಲ್ಲಿ ಕೂಟಸ್ಥಿರ್ತಾನ ಅವ ಅಲ್ಲಿ ಬಂದು ಹೋಗೋರ್ದು ಎಲ್ಲ ಇಂಥವ್ರು ಬಂದ್ರು, ಇಂಥವ್ರು ಹೋದ್ರು, ಇಂಥವ್ರು ಈ ಕಡೆ ಹೋದ್ರು ಲೆಕ್ಕ ಇರ್ತಾರ. ಹಂಗೆ ಇವ ಆತ್ಮ ಹೆಂಗದನ ಅಂದ್ರೆ ಕೂಟಸ್ಥದಾನ. ಈ ಇಂದ್ರಿಯಗಳ ಉದಯ ಮತ್ತು ಅಸ್ತಮಾನ ಇವ ತಿಳಿತಾನ. ಆದ್ರಿಂದ ಇವ ಅಲ್ಲದ ಕಾಯಂ ಅದಾನ ಅಂತ ಕೂಟಸ್ಥದಾನ ಅಂತ ಅರ್ಥ. ಇಷ್ಟ ನಾವು ತಿಳ್ಕೊಂಡ್ವಿ ಅಂದ್ರೆ ಇದರ ಏನು ಗೊಂದಲಿಲ್ಲ. ಅಂದ್ರೆ ಬೇರೆ ಬೇರೆಯಾಗಿ ಹುಟ್ಟುವಂತ ಇಂದ್ರಿಯಗಳು ಈಗ ಒಂದೊಂದು ಇಂದ್ರಿಯ ಕೆಲಸ ಮಾಡ್ಬೇಕಾದ್ರೆ ಅವುಗಳ ಕೆಲಸ ಮಾಡುದನ್ನು ನಾವು ಅರಿತೀವಿ. ಬೇರೆ ಬೇರೆ ಇಂದ್ರಿಯಗಳು ಬೇರೆ ಬೇರೆ ಕಣ್ಣು ನೋಡಾಗತ್ತೈತಿ, ಕಿವಿ ಕೇಳಾಗತ್ತೈತಿ, ನಾಲಿಗೆ ರುಚಿಸಾಗತ್ತೈತಿ, ಚರ್ಮ ಸ್ಪರ್ಶ ಮಾಡಾಗತ್ತೈತಿ, ಘಾನೇಂದ್ರಿಯ ಗ್ರಹಣ ಮಾಡಾಗತ್ತೈತಿ, ಏನು ವಾಸನೆಯನ್ನ. ಇವೆಲ್ಲವೂ ತಮ್ಮ ತಮ್ಮ ಕಾರ್ಯ ಮಾಡೋದನ್ನ ಇವ ಚಿಳೆಗತ್ತಾನ. ಚಿಳೆ ಒಬ್ಬ ಬೇರೆ ಅದ ನೋಡ್ರಿ, ಅವ ಆತ್ಮ ಅದ. ಅವುಗಳ ಉದಯ ಅಸ್ತಮಾನವನ್ನ ಅವ ಅರಿತಾನ. ಅಂದ್ರ ಈ ದೇಹ ಹುಟ್ಟಿದಾಗೂ ಅದು ತಿಳಿತಾನ, ಎದ್ದಾಗೂ ತಿಳಿತಾನ, ಅದು ಮಲಗಿದಾಗ ಅದು ದೇಹದ ಅಭಾವ ತಿಳಿತಾನ, ಮನಸ್ಸಿದ್ದಾಗ ಮನಸ್ಸಿನ ಭಾವ ತಿಳಿತಾನ, ಮನಸ್ಸಿನ ಅಭಾವ ತಿಳಿತಾನ. ಮನಸ್ಸಿನ ಭಾವ ಅಭಾವಗಳನ್ನ ತಿಳಿಯವ ಅವ ಯಾವಾಗ್ಲೂ ಇರ್ಬೇಕಂದಂಗ ಆತಲ್ಲ, ಅವನೇ ಆತ್ಮ ಅದಾನ. ಹಿಂಗೆಂದ ತಿಳಿದರೆ ಧೀರರು ಶೋಕಿಸುವುದಿಲ್ಲ. ಧೀರರು ಅಂದ್ರ ಆತ್ಮನಾತ್ಮ ವಿವೇಕವನ್ನ ಮಾಡಿದಂತವ್ರು ವಿವೇಕಿಗಳು ಅಂತ ಅರ್ಥ ಇದೆ. ಅಂತ ವಿವೇಕಿಗಳು ಶೋಚಿಸುವುದಿಲ್ಲ ಅಂದ್ರೆ ಅವರು ಚಿಂತೆ ಮಾಡೋದಿಲ್ಲ. ನಾನು ಅನ್ನುವಂಥದ್ದು ಆತ್ಮತತ್ವ ಯಾವಾಗ್ಲೂ ಇರ್ತದೆ. ಈ ದೇಹ ಹೋದ್ರೆ ಶೋಕ ಮಾಡೋದಿಲ್ಲ, ದೇಹ ಹುಟ್ಟಿದ್ರೆ ಶೋಕ ಮಾಡೋದಿಲ್ಲ, ಇದು ಸಂತೋಷ ಪಡೋದಿಲ್ಲ. ಹ್ಯಾಪಿ ಬರ್ತ್ಡೇ ಅಂತಿಕೊಂಡು ಹ್ಯಾಪಿನೆಸ್ ಸಂಭ್ರಮ ಮಾಡಂಗಿಲ್ಲ. ಏನಪ್ಪಾ ಮರಣ ಬಂತು ಅಂತಿಕೊಂಡು ಹೆದರಂಗಿಲ್ಲ ಅಂತ. ಇದರಲ್ಲಿ ಇವು ಆಗು ಹೋಗುಗಳು ಸತತ ನಡೆಯುವ. ಇವು ಮನಸ್ಸಿನ ಭಾವ ಆಗ್ತದ, ಅಭಾವ ಆಗ್ತದ. ಜಾಗೃತ ಸ್ವಪ್ನದಲ್ಲಿ ಭಾವವನ್ನ ಅರಿತೀವಿ, ಸುಷುಪ್ತಿಯಲ್ಲಿ ಮನಸ್ಸಿನ ಅಭಾವವನ್ನ ಅರಿತೀವಿ. ಅರಿಯುವವರು ಯಾರು? ಅವ ಯಾವಾಗ್ಲೂ ಅದಾನ. ಅವನ ಅರಿಯೋದು ಯಾವನಿಂದೂ ಸಾಧ್ಯ ಇಲ್ಲ. ಅವನ ಇರುವಿಕೆಯಿಂದ ಇವೆಲ್ಲ ಕೆಲಸ ಮಾಡಾಕತ್ತಾವ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಒಬ್ಬ ಕೂಟಸ್ಥ ಇಲ್ಲ ಅಂದ್ರೆ ಯಾರು ಬಂದ್ರು ಯಾರು ಹೋದ್ರು ಅಂತ ಹೆಂಗ್ ಗೊತ್ತಾಗತ್ರಿ? ಹಂಗ ಕೂಟಸ್ಥನಂತೆ ಆತ್ಮ ಅದಾನ ಅಂತ ನಿನ್ನಿದು ಸಾರಾಂಶ. ನಿನ್ನೆ ಸಾರಾಂಶವನ್ನ ಇದು ಅಪ್ಪರ್ ಬರ್ದಿದ್ ಒಂದ್ ಪೇಜ್ ಅದ, ಅದನ್ನ ಇನ್ನೊಂದು ಹೇಳ್ಬಿಡ್ತೇನೆ ನೋಡಿ. The second value, ಆತ್ಮನಾತ್ಮ ವಿವೇಕ, is highlighted in this verse. ಆತ್ಮ ಅನಾತ್ಮ ವಿವೇಕ ಮಾಡಿ ಅವನ ಪೃಥಕ್ಕರಿಸುವುದು, ಬೇರೆ ಬೇರೆ ಮಾಡಿ ತಿಳಿಯುವುದು, ಇಲ್ಲಿ ಅದಕ್ಕೆ ಹೆಚ್ಚಿಗೆ ಮಹತ್ವವನ್ನು ಕೊಟ್ಟಾರ. ಅಜ್ಞಾನ ಕಾಲದಲ್ಲಿ ಅಥವಾ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬೆನ್ನ ಹತ್ತಕ್ಕಿಂತ ಮೊದಲ ನಾವ್ ಏನಂತ ತಿಳ್ಕೊಂಡಿರ್ತೇವಿ? ಆತ್ಮ ಶರೀರ ಎರಡದವ ಅಂತ ತಿಳಿದೇವೆ ನಾವು. ಇಲ್ಲ ಆತ್ಮ ಒಂದ ಅದ ಅಂತ ತಿಳಿದೇವೇನು? ಏನ್ ತಿಳಿದೇವೆ ನಾವು? ಆತ್ಮ ಮತ್ತು ಶರೀರವನ್ನು ಕುಡಿಸಿ ಶರೀರ ಅಂತ ತಿಳ್ಕೊಂಡಿವಿ. ನೋಡಿ, ವಿಚಾರ ಮಾಡಿ. ಇದು ಭ್ರಮಾದ. ಇದು ಇಂಗ್ಲಿಷ್ ತಿಳಿಬೇಕು. ಆತ್ಮ ಬೇರೆ ಅದ, ಅನಾತ್ಮ ಬೇರೆ ಅದ. ನಾವ್ ಎರಡು ಕೂಡಿಸಿ ತಿಳಿದೇವಿ, ಅಲ್ಲಿ ಭ್ರಮ ಆಗೈತೆ ನಮಗ. ಎರಡನ್ನು ಮಿಕ್ಸ್ ಮಾಡಿ ತಿಳಿದೇವಿ ನಾವು. ಅದಕ್ಕೆ ಈಗ ಅವನ್ನ ಪೃಥಕ್ಕರಿಸ್ಬೇಕು, ಬೇರೆ ಬೇರೆ ಮಾಡ್ಬೇಕು. ಹೆಂಗ? ವಿವೇಕದಿಂದ. ಬೇರೆ ಮಾಡಕಂದ್ರೆ ಚಾಕು ತಗೊಂಡು ಚೂರಿ ತಗೊಂಡು ಮಾಡಕ್ ಹೋಗ್ಬೇಡ, ಬರಂಗಿಲ್ಲ. ವಿಚಾರದಿಂದ ಮಾಡ್ಬೇಕು. ಶ್ರುತಿ ಗುರುಗಳ ಮುಖಾಂತರ ವಿಚಾರ ಮಾಡಿ ಆತ್ಮ ಅನಾತ್ಮ ವಿವೇಕ ಮಾಡಿ ಬೇರೆ ಬೇರೆ ಮಾಡ್ಬೇಕು ಅವನ್ನ. ಯಾವಾಗ ನಾವು ಆತ್ಮ ಅನಾತ್ಮನ ಬೇರೆ ಬೇರೆ ಮಾಡ್ತೀವಿ, ಬೇರೆ ಮಾಡಿ ಮಾಡಿ ಮತ್ತೇನ್ ಮಾಡ್ಬೇಕು ಅಂತಂದ್ರ ಅದರಲ್ಲಿ ಒಂದು ಶಾಶ್ವತವಾಗಿ ಇರುವಂತ ತತ್ವ ಅದ, ಒಂದು ಬಂದು ಹೋಗುವ ತತ್ವ ಅದ. ಎರಡು ಮಿಕ್ಸ್ ಆಗ್ಯಾವ. ಅದರಲ್ಲಿ ಶಾಶ್ವತ ಇರೋವ ಯಾರ ತತ್ವ ಐತಲ್ಲ ಅದು ನಾನು ಅಂತ ಅಭಿಮಾನ ಮಾಡ್ಬೇಕೀಗ ಜ್ಞಾನಾನಂತರ. ಇಷ್ಟು ದಿವಸ ಏನ್ ಮಾಡಿದ್ವಿ ಅಂದ್ರೆ ಅಶಾಶ್ವತದಲ್ಲಿ ನಾನು ಅಂತ ಅಭಿಮಾನ ಮಾಡಿದ್ವಿ. ಈ ದೇಹ ಮನಸ್ಸುಗಳಲ್ಲಿ ನಾನು ನಾನು ಅಂತ ಅಭಿಮಾನ ಮಾಡಿದ್ವಿ. ಆ ದೇಹ ಮರಣ ಹೊಂದಿದ್ರೆ ನಾನಾ ಮರಣ ಹೊಂದಿದೆ, ಆ ಮನಸ್ಸಿಗೆ ದುಃಖ ಆದ್ರೆ ನನಗ ದುಃಖ ಆತು ಅನ್ನುವಂತ ಭಾವ ನಮ್ಮಲ್ಲಿ ಇದ್ದು ಅಜ್ಞಾನ ಕಾಲದಲ್ಲಿ. ಈಗ ಏನಾಗಬೇಕು? ಆತ್ಮ ಅದಲ್ಲ, ಅದೇ ನಾನು ಅನ್ನುವಂಥದ್ದನ್ನ ನನಗೆ ಭಾವ ಆಗ್ಬೇಕೀಗ. ಅಹಂ ಬ್ರಹ್ಮಾಸ್ಮಿ ಅಂತ ಅದಕ್ಕೆ. ಆ ಜ್ಞಾನ ನಮಗ ಆತು ಅಂದ್ರ ಆತ್ಮನಾತ್ಮ ಮಾಡಿದ ವಿವೇಕ ಮಾಡಿದ ಲಾಭ. ಏನು ಸಾಧನೆ? ಆತ್ಮನಾತ್ಮ ವಿವೇಕ ಮಾಡ್ಬೇಕು, ಬೇರೆ ಬೇರೆ ಮಾಡ್ಬೇಕು. ಏನು ಫಲ? ಆತ್ಮನೇ ನಾನು, ದೃಕ್ ಸ್ವರೂಪ ಆತ್ಮನೇ ನಾನು ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಗುರುತಿಸ್ಬೇಕು.
ಹಿಂಗ್ ಗುರುತಿಸಿದಾಗ ಏನ್ ಲಾಭ ಆಗ್ತದ ಅಂದ್ರ ಅನಶೋಚತಿ, ನಮ್ಗೆ ದುಃಖ ಅನ್ನೋದು ಬರೋದಿಲ್ಲ ಅವಾಗ. ಆ ದುಃಖ ಏನದ ಮನುಷ್ಯ ಆಗೋದು ನಾ ಅರ್ಯಾಗತ್ತೇನೆ ಅಂತ ತಿಳಿಬೇಕು. ದುಃಖ ಆಗತ್ತಲ್ರಿ ಯಾಕ, ಮತ್ತ ದುಃಖ ಯಾಕ ಆಗ್ತೈತ್ರಿ ಅಂತ ಕೇಳಬಾರ್ದು. ದುಃಖಕ್ಕ ನಾನು ಬೇರೆಯಾಗಿ ನಿಲ್ಬೇಕು. ಆ ಸಾಮರ್ಥ್ಯ ನಮಗ ಬಂತು ಅಂದ್ರೆ ಆತ್ಮಾನಾತ್ಮ ವಿವೇಕ ಮಾಡಿದ್ದು ಸಾರ್ಥಕ ಆತು. ಆತ್ಮಾನಾತ್ಮ ವಿವೇಕ ಮಾಡ್ಬೇಕು. ಮತ್ತೆ ಇದನ್ನ ತಿಳಿದುಕೊಂಡ್ರೆ ಆಗುವ ಪ್ರಯೋಜನ ಏನಂದ್ರೆ, ನಾ ಸಾಕ್ಷಿಯಾಗಿ ತಿಳಿತೇನೆ, ಸಾಕ್ಷಿಗೆ ಅವುಗಳ ಅಂಟಿಲ್ಲ. ದೃಕ್ಗೆ ದೃಶ್ಯದ ಯಾವ ನೋವು ಇಲ್ಲ ಅಂತ ತಿಳಿಯಾಕ ಬರ್ತದ ನೋಡ್ರಿ. ಹಿಂಗ ದೃಶ್ಯ ವಿವೇಕ ಮಾಡಿದ್ರು. ಯಾವಾಗ ನಾನು ಅಂತ ಶಬ್ದ ನಾವು ಬಳಸ್ತೇವಿ, ಆ ನಾನುವಿನ ನಾವು ನಮ್ಮ ವ್ಯಕ್ತಿತ್ವಕ್ಕೆ ಯಾವ ವ್ಯಕ್ತಿತ್ವ ಅಂಟುಕೊಂತ ಅದನ್ನ ವಿಚಾರ ಮಾಡ್ತೀವಿ. ನಾನು ನಾನು ಅಂತ ಜ್ಞಾನ ಕಾಲದಾಗ ಯಾರು ಹೇಳ್ತೀರಿ? ಜ್ಞಾನ ಕಾಲದಾಗ ಆ ಅರಿವು ರೂಪ ಆತ್ಮನೇ ನಾನು ಅಂತ ತಿಳಿತೀವಿ. ಅಜ್ಞಾನ ಕಾಲದಾಗ ಏನ್ ಮಾಡಿರ್ತೀವಿ? ಸ್ಥೂಲ ಶರೀರಕ್ಕ, ಸೂಕ್ಷ್ಮ ಶರೀರಕ್ಕ, ಕಾರಣ ಶರೀರಕ್ಕ, ಮನಸ್ಸಿಗೆ, ಪಂಚ ಪ್ರಾಣಗಳಲ್ಲಿ ನಾನು ನಾನು ಅಂತ ಭ್ರಮಾತ್ಮಕ ಜ್ಞಾನ ಇತ್ತು ನಮಗ ಅಜ್ಞಾನ ಕಾಲದಲ್ಲಿ. ಈಗ ಅದು ಬದಲಾವಣೆ ಆಗ್ಯದ ನೋಡ್ರಿ. ಅಹಂ ಬ್ರಹ್ಮಾಸ್ಮಿ ಅಂದಾಗ ಆ ದೃಕ್ಕದಲ್ಲಿ ನಾನು ಅನ್ನುವಂತ ಭಾವ ಬಂದದ. ಈಗ ಯಾರಾದ್ರೂ ಅಂತಾರ ನನಗ ಬಹಳ ವಯಸ್ಸಾತು ಅಂತಾರಲ್ಲ, ಅವಾಗ ಅವ್ರು ಎದ್ರಲ್ಲಿ ಅಭಿಮಾನ ಮಾಡ್ಯಾರ? ದೃಕ್ಕದಾಗ ಅಭಿಮಾನ ಮಾಡ್ಯಾರೋ, ದೃಶ್ಯದಾಗ ಅಭಿಮಾನ ಮಾಡ್ಯಾರೋ? ವಿಚಾರ ಮಾಡ್ರಿ. ದೃಶ್ಯದಾಗ ಅಭಿಮಾನ ಮಾಡ್ಯಾರ. ಅದಕ್ಕ ಈಗ ಜ್ಞಾನ ಕಾಲದಾಗ ದೃಕ್ಕದಾಗ ಅಭಿಮಾನ ಮಾಡ್ರಿ ಅಂತ ಹೇಳಿದ್ರು ನಿನ್ನೆ ಅವ್ರು. ದೃಕ್ಕದಾಗ ಅಭಿಮಾನ ಮಾಡ್ರಿ ಅಂದಾಗ ಜ್ಞಾನದ ಫಲ ಸಿಗ್ತದೆ ನಿಮಗೆ. ಹಂಗ ಮತ್ತು ಹೇಳುವಂಗ ಹೇಳೋದು, ಕೇಳುವಂಗ ಕೇಳೋದು, ಮತ್ತು ದೃಶ್ಯದಾಗ ನಾನು ಅಂತ ಕುಂತ್ರ ಭೂತ ಬಿಡುದಿಲ್ಲ ನಮಗ. ಅಜ್ಞಾನ ಎಂಬ ಭೂತ ಬಿಡುದಿಲ್ಲ. ದುಃಖ ನಮ್ಮನ್ನು ಬಿಟ್ಟು ಓಡಿ ಹೋಗುದಿಲ್ಲ. ಯಾವಾಗ ದುಃಖ ಅಂತ ನಾವು ತಿಳ್ಕೊಂಡ್ವಿ ಅಂದ್ರೆ ಅಲ್ಲಿ ನಿಮ್ಗೆ ಇಲ್ಲ ಅದ್ರದ್ದು ನಂಜು ಕೂಡ ಇಲ್ಲ ನೋಡ್ರಿ. ಅದ್ರದ್ದು ಅಂಟು ಇಲ್ಲ, ಅದ್ರ ಸಂಬಂಧನೂ ಇಲ್ಲ. ಭಿನ್ನ ಸತ್ತದಾಗ ಐತವು. ಆ ಶರೀರ ಅನ್ನೋದು ಕೂಡ ನನಗಿಂತ ಭಿನ್ನ ಸತ್ತದಾಗ. ಐ ಆಮ್ ರೆಫರಿಂಗ್ ಟು ದಿ ಫಿಸಿಕಲ್ ಬಾಡಿ. ನನ್ ವಯಸ್ಸಾತು ಅಂದಾಗ ನಾನು ಈ ಸ್ಥೂಲ ಶರೀರಕ್ಕೆ ನಾನು ಅಂತ ತಿಳ್ಕೊಂಡೇನಿ ಅಂದ್ರೆ ಯಥಾರ್ಥವೋ ಅಯಥಾರ್ಥವೋ? ಯಥಾರ್ಥ. ಈಗ ಸ್ಥೂಲ ಶರೀರ ಅಂತ ತಿಳ್ಕೊಂಡ್ರೆ, ಸೂಕ್ಷ್ಮ ಶರೀರ ಅಂತ ತಿಳ್ಕೊಂಡ್ರೇನು? ಇಲ್ಲ. ಸೂಕ್ಷ್ಮ ಶರೀರ ಈ ನಿಮಗೆ ಯಾವಾಗ ಜನ್ಮ ಬರಾಗತ್ತಾವ ಅವಾಗಿಂದ ಐತಿದು ಅನಾದಿ. ಯಾವಾಗಿಂದ ಜನ್ಮ ಬರಾಗತ್ತಾವ ನೋಡ್ರಿ. ಯಾವ್ಯಾವ ಜನ್ಮದಾಗ ಹಾಸಿ ಬಂದೇವಿ. ಯಾವಾಗ್ಲೂ ನಮಗ್ ಮನಸ್ಸು ಅನ್ನುವಂಥದ್ದು ಐತಿ. ಸೂಕ್ಷ್ಮ ಶರೀರ, ಈ 17 ತತ್ವದ ಶರೀರ ನಮ್ಗೆ ಎಲ್ಲಾ ದೇಹಗಳ ಕರ್ಕೊಂಡು ಹೋಗೈತಿದು. ಮನುಷ್ಯ ದೇಹಕ್ಕೆ ಬಂದೇವಿ. ಈಗ ಹಿಂದಿನ ಯಾವ್ಯಾವ ಯೋನಿಯೊಳಗೆ ಹಾಸಿ ಬಂದೇವಿ ಅನ್ನೋದು ಆ ಎಲ್ಲ ಯೋನಿಗಳು ಬಂದಂತ ಇದೇ ಮನಸ್ಸ ಬಂದ ತಿಳ್ಕೊಂಡ್ರಿ. ಈಗೇನದ ಮನಸ್ಸು, ಇದೇ ಮನಸ್ಸ ಅನೇಕ ಯೋನಿಯೊಳಗೆ ಹಾದ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಹಾದು ಬಂದದ. ಅಂದ್ರೆ ಈ ಸೂಕ್ಷ್ಮ ಶರೀರಕ್ಕೆ ಏನ ಕಾಲಾವಧಿ ಅಂತಂದ್ರೆ, ದೇಶ ಕಾಲಗಳ ಯಾವಾಗ ಹುಟ್ಟ್ಯಾವ ಅವಾಗಿನಿಂದ ಕೂಡಿ ಈ ಸೂಕ್ಷ್ಮ ಶರೀರ ಮನಸ್ಸು ನಿಮ್ ಕೂಡ ಐತಿ. ಈ ಸ್ಥೂಲ ಶರೀರ ಒಂದ ಬೇರೆ ಹಾಕೊಂತ ಬಂದದ ಪಾಪ ಪುಣ್ಯಗಳ ಅನುಗುಣವಾಗಿ. ದೇಶ ಕಾಲಗಳು ಯಾವಾಗ ಉತ್ಪತ್ತಿ ಯಾವಾಗ ಆಗ್ಯಾವು ಅವಾಗಿನಿಂದ ಈ ಸೂಕ್ಷ್ಮ ಶರೀರ ನನ್ ಕೂಡ ಅಂಟುಕೊಂಡ ಬಂದೈತಿ ನೋಡ್ರಿ ಅಂತಾರ. ಮತ್ತೆ ಸೂಕ್ಷ್ಮ ಶರೀರ ಇದು ಹಳೇದೈತೋ ಇದು ಹೊಸದೈತೋ? ಏನು ವಯಸ್ಸಾಗೈತೆ? ಇದಕ್ಕ ಮುದುಕಾಗೈತೆ? ಇದು ಸೂಕ್ಷ್ಮ ಶರೀರಕ್ಕೆ ವಯಸ್ಸ ಇಲ್ಲ. ಆ ಕಾಲ ಏನು ದೇಶ ಕಾಲಗಳ ಯಾವಾಗ ದೇಶ ಉತ್ಪತ್ತಿ ಆಗೈತಿ, ಯಾವಾಗ ಕಾಲ ತೋರೈತಿ ಅವಾಗಿನಿಂದ ತೋರೈತಿ ನೋಡ್ರಿ. ಇನ್ನ ಇಂಥ ಒಬ್ಬ ಯಾವಾಗ ಜ್ಞಾನ ಮಾಡ್ಕೊಂಡು, ಯಾವಾಗ ಒಬ್ಬ ವಿದ್ಯಾರ್ಥಿ ನಾನು ಬ್ರಹ್ಮನೇ ಇದ್ದೇನೆ ಅಂತ ತಿಳ್ಕೊಂಡು, ಯಾವ ಹೆದರಿಕೆಯಿಂದ ಜ್ಞಾನದ ಮೆಟ್ಟದ ಮೇಲೆ ನಿಂತ್ಕೊಂಡು ಧೈರ್ಯದಿಂದ ಹೇಳ್ತಾನ, ಅವಾಗ ಅವ ಯಾದಕ್ಕ ತಾನು ಅನ್ನಗತ್ತಾನವ ಅಂದ್ರೆ ಈ ದೇಹಕ್ಕೆ ಅನ್ನಗತ್ತಾನ ನಾವ? ಇಲ್ಲ. ಮನಸ್ಸಿಗೆ ಅನ್ನಗತ್ತಾನ? ಇಲ್ಲ. ದೇಹ ಮನಸ್ಸು ಇವೆಲ್ಲ ಹೊರಗೆ ಅನಾತ್ಮ ಅಂತ ಒಗದು ಕಳೆಯಲಿಕ್ಕೆ ಬಾರದು ಅಂತ ಆ ಚೇತನ ತತ್ವದಲ್ಲಿ ನಾನು ಅಂತಿಕೊಂಡು ಅಭಿಮಾನ ಮಾಡಿಕೊಂಡು ಅವ ಹೇಳಾಗತ್ತಾನ. ಯಾವಾಗ ದೇಹ ಮನಸ್ಸುಗಳ ಒಂದು ಸಂಕೀರ್ಣಕ್ಕೆ ನಾನು ಅಂತೀವಿ ಅವಾಗ ನಮಗ ಚಿಂತೆ ಚಾಲು ಆಗ್ತದೆ. ಯಾವಾಗ ನಾವು ಇವಕ್ಕ ಸಾಕ್ಷಿಯಾದ ಆತ್ಮ ನಾನು ಅದೇನಿ ಅಂತೀವಲ್ಲ ಅವಾಗ ಚಿಂತೆಗಳ
ಏನದ ಬಂಡಲ್ ಅದೆಲ್ಲ ಇಲ್ದಂಗ ಆಗೋಗ್ತದೆ, ಕಟ್ಟ ಇಲ್ದಂಗ ಆಗೋಗ್ತದೆ. ಆದ್ದರಿಂದ ಈ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರದಿಂದ ನಾನಲ್ಲ ಅಂತ ಅನ್ನುವಂತ ಜ್ಞಾನದಿಂದ ಹೊರಗೆ ಬರುವುದನ್ನು ಮಾಡಬೇಕು. ಇದಕ್ಕೇನಂತವ್ರು ಅನಾತ್ಮವನ್ನ ತಿಳಿದು ಆತ್ಮನನ್ನ ಅನಾತ್ಮವನ್ನು ಬಿಡುವುದು, ಆತ್ಮನಲ್ಲಿ ನೆಲೆಯಾಗಿ ನಿಲ್ಲುವುದು. ಇದಕ್ಕೇನಂತಾರಪ್ಪ ಅಂದ್ರೆ ಇದು ಸಾಧನ. ಈ ಅವಸ್ಥಾತ್ರಯಗಳನ್ನ ವಿವೇಕ ಮಾಡ್ರಿ ಅಂತ ಹೇಳ್ತಾರ. ಅವಸ್ಥಾತ್ರ ಜಾಗ್ರತ ಸ್ವಪ್ನ ಸುಷುಪ್ತಿಯನ್ನ ವಿವೇಕ ಮಾಡ್ರಿ. ಅವನ್ನ ನೀವು ವಿಚಾರ ಮಾಡಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದ ಈ ಜ್ಞಾನೇಂದ್ರಿಯಗಳು ಏನದಾವಲ್ಲ ಇವು ನಾನಲ್ಲ ಅಂತ ಗೊತ್ತಾಗ್ತದ. ನಾವು ಒಂದು ವಸ್ತುವನ್ನು ನೋಡ್ಬೇಕಾದ್ರೆ ಕಣ್ಣು ಕಾಣಂಗಿಲ್ರಿಪ್ಪ, ನಂಬರ್ ಬಂದದ ಕಣ್ಣಿಗೆ, ಅವಾಗ ಚಸ್ಮಾ ಹಾಕೋತೀವಿ, ಅವಾಗ ನೋಡ್ತೀವಿ, ಕಣ್ಣಿಗೆ ಕಾಣ್ತವೆ ಅವು. ಇವ್ ರೂಪಾಯಿ ಎಷ್ಟು ನಾವ್ ಎಣಿಸ್ರಿ, ಯಾರ ಕೊಟ್ರ ಅಂದ್ರೆ 5 ರೂಪಾಯಿ, ಕಣ್ಣು ಕಾಣಂಗಿಲ್ಲ, ಚಸ್ಮಾ ಕೊಡು ಅಂತ ತಿಳ್ಕೊಂಡು ಚಸ್ಮಾ ಉಪಯೋಗ ಮಾಡ್ತೀವಿ, ಎಣಿಸಿ ಇಷ್ಟ ಅದಾವ ಅಂತ ಹೇಳ್ತೀವಿ, ಆಮೇಲೆ ಚಸ್ಮಾ ತೆಗೆದಿಡ್ತೀವಿ. ಹಂಗ ಇಂದ್ರಿಯಗಳನ್ನ ನಾವು ಚಸ್ಮಾದಂಗ ಉಪಯೋಗ ಮಾಡಕತ್ತೀವಿ. ಹೌದಾ ಅಲ್ಲ ನೋಡ್ರಿ. ಆ ವ್ಯವಹಾರ ಮುಗಿತಂದ್ರೆ ಚಸ್ಮಾ ಕೆಲಸ ಇಲ್ಲ, ತೆಗೆದಿಡ್ತೇವಿಲ್ಲ. ಹಂಗ ವ್ಯವಹಾರ ಮುಗಿತಂದ್ರೆ ನಾವು ಜ್ಞಾನೇಂದ್ರಿಯಗಳು ಉಪಯೋಗ ಮಾಡೋದೇ ಇಲ್ಲ. ಸುಷುಪ್ತಿಯೊಳಗೆ ಎಲ್ಲದಾವ್ ಜ್ಞಾನೇಂದ್ರಿಯಗಳು ಇಲ್ಲ. ಮತ್ತೆ ಜ್ಞಾನೇಂದ್ರಿಯ ಇಲ್ಲ ಅಂದ್ರೆ ನೀ ಇಲ್ಲನು? ಇಲ್ಲ. ಜ್ಞಾನೇಂದ್ರಿಯ ಇದ್ದಾಗೂ ನಾ ಅದೇನಿ, ಜ್ಞಾನೇಂದ್ರಿಯ ಇರದಾಗೂ ನಾನು ಅದೇನಿ. ಅದು ಜ್ಞಾನೇಂದ್ರಿಯ ಇಲ್ದಾಗ ನಾನು ವ್ಯವಹಾರ ಅಷ್ಟ ಇಲ್ಲ ಅಂತ ತಿಳ್ಕೊಬೇಕು ಹೊರತು ನಾನಿಲ್ಲ ಅಂತ ತಿಳ್ಕೊಬಾರ್ದು. ಅದನ್ನ ನಿನ್ನೆ ಹೇಳಿದ್ರು. ಮತ್ ಇನ್ನೊಂದು ಏನ್ ಹೇಳಿದ್ರು ಅಂದ್ರೆ, ಈ ಸ್ಥೂಲ ಶರೀರ ಆಗಲಿ ಸೂಕ್ಷ್ಮ ಶರೀರ ಆಗಲಿ ಆತ್ಮಿಗೆ ಬಹಳ ಹತ್ರ ಇರೋದ್ರಿಂದ ಅವುಗಳಲ್ಲಿ ನಾನು ಅನ್ನುವಂಥದ್ದು ಭ್ರಮೆ ನಮ್ಗೆ ಉಂಟಾಗ್ಯದ ಅಂತ ಹೇಳಿದ್ರು. ಇನ್ನೊಂದು ಮಾತು ಹೇಳಿದ್ರು ಅವರು, ಈಗ ನಿಮ್ ಎದುರಿಗೆ ಇರುವಂತ ವಸ್ತುಗಳು ಎಷ್ಟ್ ಅದಾವಪ್ಪ ಎಣಸ್ರಿ. ಇಲ್ಲಿ ಬುಕ್ ಅದ, ಇಲ್ಲಿ ಒಂದು ವಾಟೆ ಅದ, ಒಂದು ಮೊಬೈಲ್ ಅದ, ಒಂದು ಚೀಲ ಅದ, ಒಂದು ಟಿವಿ ಅದ, ಇನ್ನೊಂದ್ 2 ಯಾವ್ಯಾವ ಗ್ರಂಥ ಅದಾವ. ಹಿಂಗ ಹೇಳಾಕ ಲಿಸ್ಟ್ ಮಾಡ್ರಿ ಅಂತಂದ್ರೆ ಎಲ್ಲಾ ಲಿಸ್ಟ್ ಮಾಡ್ತೇವಿ. ಆದ್ರೆ ಚಸ್ಮಾ ಲಿಸ್ಟ್ ಮಾಡುದಿಲ್ಲ ನಾವು. ಚಸ್ಮಾ ಹಾಕೊಂಡು ಬರೆಯೋರಿದ್ರ ಚಸ್ಮಾನು ಐತಿ ಅಂತೇವೆ ನಾವು? ಇಲ್ಲ, ಚಸ್ಮಾನ ಬಿಟ್ಟೇವಿ. ಹಂಗ ನಾವು ಎಷ್ಟದ ವಸ್ತುಗಳು ಅಂತ ಎದುರಿಗೆ ಅಂತ ಕೇಳಿದ್ರೆ ಜಗತ್ನಾಗ ಹೇಳಪ್ಪ ಈಗ ಅಂದ್ರ, ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ನದಿ, ಸರೋವರ, ಸಮುದ್ರ ಎಲ್ಲ ಇವೆಲ್ಲ ಹೇಳ್ತೀವಿ. ಮನೆಗಿನ ಸಾಮಾನು ಹೇಳ್ತೀವಿ, ಹೊರಗಿನ ಸಾಮಾನು ಎತ್ತು, ಎಮ್ಮಿ, ಕುದುರೆ, ನಾಯಿ ಎಲ್ಲ ಹೇಳ್ತೀವಿ. ಅಮ್ಮ ಹತ್ರ ಬಂದಾಗ ಈ ಮೊಬೈಲ್, ಪೆನ್, ಪುಸ್ತಕ, ಪಾಠ ಎಲ್ಲ ಹೇಳ್ತೀವಿ. ಹಂಗ ಈ ಚಸ್ಮಾದ ಉಪಾಧಿ ಆದಂತ ಶರೀರ, ಮನಸ್ಸು, ಬುದ್ಧಿಗಳನ್ನ ಇವು ನನ್ನ ಎದುರಿಗೆ ಕಾಣಕತ್ತ ಹೇಳ್ತೀರಿ ನೀವು? ಹೇಳಬೇಕು. ನಾವು ಹೇಳುದಿಲ್ಲ. ಯಾಕಂದ್ರ ಅವುಗಳಲ್ಲಿ ತಾದಾತ್ಮ್ಯ ಭಾವ ಉಂಟಾಗ್ಯದ, ಅವು ನಮ್ಗೆ ಹತ್ರ ಅದಾವ ಅಂತ. ಎದುರಿಗಿರೋ ಮೊಬೈಲ್ಗಿಂತ ನಮ್ಮ ಶರೀರ ಹತ್ರ ಅದ, ಶರೀರಕ್ಕಿಂತ ಮನಸ್ಸು ಹತ್ರ ಅದ. ಹತ್ರ ಇರೋದ್ರಿಂದ ನಮ್ಗೆ ನಾವುಗಳಲ್ಲಿ ನಾನು ಅನ್ನುವಂಥದ್ದು ಬ್ರಹ್ಮ ಉಂಟಾಗ್ಯದ. ಆದ್ರಿಂದ ಅವನ್ನ ನಾವು ಬಿಟ್ರೆ ಬೇರೆಯವನ್ನ ಹೇಳ್ತೇವೆ ಹೊರತು ಅದನ್ನ ಆ ವಸ್ತುಗಳಲ್ಲಿ ಶರೀರ ಹಿಡಿಕೊಳ್ಳುವುದಿಲ್ಲ. ನಾವು ಚಸ್ಮಾನ ಹೆಂಗ ವಸ್ತುಗಳಲ್ಲಿ ನಾವು ಲಿಸ್ಟ್ ಮಾಡುವುದಿಲ್ಲೋ ಹಂಗ ಮನಸ್ಸು ಶರೀರಗಳನ್ನ ಲಿಸ್ಟ್ ಮಾಡುವುದಿಲ್ಲ ಅಂತ ಒಂದು ಉದಾಹರಣೆ ಕೊಟ್ರು ನೀನೆ. ಚಸ್ಮಾ ಅಂತ ತಿಳ್ಕೊಬೇಕು ಅಂತೀವಲ್ಲ. ಈ ಶರೀರ, ಈ ಮನಸ್ಸು ಇವನ್ನ ನಾವು ತಿಳಿತೀವಿ ಅಂದ್ರೆ ಇವಕ್ಕಿಂತ ನಾವು ನೋವರ್ ಈಸ್ ಡಿಫ್ರೆಂಟ್ ಫ್ರಮ್ ನೋನ್. ಹಿಂಗ ಅರಿಯಲ್ಪಡುವ ವಸ್ತುಕ್ಕಿಂತ ಬೇರೆ ಅದಾನ ಅಂತ ತಿಳ್ಕೊಡ್ರಿ ಅನ್ನುವಂತ ಮಾತನ್ನ ಸ್ವಲ್ಪ ವಿಂಗಡಿಸಿ ತಿಳಿಯುವಂಗ ಈಗ ಅಪ್ಪವರು ಹೇಳಾಗತ್ತಾರ. ನೋಡ್ರಿ ಅಂತಾರ, ಜಾಗೃತ ಅವಸ್ಥೆಯೊಳಗ ಈ ಶರೀರದನ್ನ ಉಪಯೋಗ ಮಾಡ್ಕೊಂಡು ಕಾಲುಗಳನ್ನ ಉಪಯೋಗ ಮಾಡಿ ಅಡ್ಡಾಡ್ತೇವೆ. ಈಗ ನಾವು ಗಾಢ ನಿದ್ರೆ ಒಳಗೆ ಹೋದಿವಿ ಅಂದ್ರೆ ಏನ್ ಮಾಡ್ತೇವಿ? ಈ ಕಾಲುಗಳ ಉಪಯೋಗ ಮಾಡ್ತೇವೆ. ನಾವು ಗಾಢ ನಿದ್ರೆ ಒಳಗೆ ಚಸ್ಮಾ ಉಪಯೋಗ ಮಾಡ್ತೇವಿ, ತೆಗೆದಿಟ್ಟು ಆಮೇಲೆ ನಾವು ಬೇರೆ ಕೆಲಸ ಮಾಡ್ತೀವಿಲ್ಲ. ಹಂಗ ಸುಷುಪ್ತಿ ಅವಸ್ಥೆ ಒಳಗೆ ಈ ಕಾಲನ್ನ ತೆಗೆದಿಟ್ಬಿಟ್ಟೆ ನೋಡ್ರಿ. ಆದ್ರಿಂದ ಈ ಕರ್ಮೇಂದ್ರಿಯಗಳು ನಾನಲ್ಲ.
ಜ್ಞಾನೇಂದ್ರಿಯಗಳು ನಾನಲ್ಲ. ಅವು ಏನಂತಾವು? ಅವುಗಳ ಕಾರ್ಯ, ಅವುಗಳ ಭಾವವನ್ನು ನಾನು ಅರಿಯುವುದರಿಂದ, ಉದಯಾಸ್ತಮಾನವನ್ನು ನಾನು ಅರಿಯುವುದರಿಂದ ನಾನು ಅವುಗಳಿಗೆ ಸಾಕ್ಷಿಯಾಗಿದ್ದೇನೆ, ನಾನು ಕೂಟಸ್ಥದೇನಿ. ಮತ್ತ ಏನದಾವ ಇವೆಲ್ಲ ಇಂದ್ರಿಯಗಳು ಏನದಾವ? ಕರ್ಮೇಂದ್ರಿಯಗಳಾಗ್ಲಿ, ಜ್ಞಾನೇಂದ್ರಿಯಗಳಾಗ್ಲಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಆಗ್ಲಿ, ಇವೆಲ್ಲವೂ ಏನಾಗ್ಯಾವ ಅಂದ್ರೆ ಚಸ್ಮಾದಂಗ ನನಗೆ ಸಾಧನ ಆಗ್ಯಾವ ಹೊರತು ನಾನು ಅಲ್ಲಪ್ಪ. ಅವು ನನಗಿಂತ ಬೇರೆ ಅದಾವ, ನನಗಿಂತ ಬಿರುಸಪ್ಪದಾಗ ಅದಾವ. ಒಂದ್ ವೇಳೆ ಈಗ ಮನುಷ್ಯ ಕುರುಡಾಗ್ಯಾರ ಅಂತ ತಿಳ್ಕೊಡ್ರಿ, ಕಣ್ಣಿಲ್ಲಪ್ಪ, ಕುರುಡಾಗ್ಯಾರ, ಕಣ್ಣು ಕಾಣಂಗಿಲ್ಲ ಅಂದ್ರೆ ಅವ್ನ ಇಂದ್ರಿಯ ಕೆಲಸ ಮಾಡಕತ್ತಿಲ್ಲ ಅಂತ ಅರ್ಥ. ಏನ್ ಅವನ ಇಲ್ಲ ಅಂತೀರೋ? ಇಂದ್ರಿಯ ಕೆಲಸ ಮಾಡಕತ್ತಿಲ್ಲ, ಅವ ಅದಾನಿಲ್ಲೋ, ಅವ ಅದಾನ. ಹಂಗ ಮನುಷ್ಯನ ಮರಣ ಆದಾಗ ಕೂಡ ಅವ ಅದಾನ. ಅವನ ಶರೀರ ಇಲ್ಲ, ಅವನ ಇಂದ್ರಿಯಗಳಿಲ್ಲ, ಅವನ ಸೂಕ್ಷ್ಮ ಶರೀರ ಇಲ್ಲ, ಅವನ ಮನಸ್ಸಿಲ್ಲ ಅಂತ. ಒನ್ಸ್ ದಿಸ್ ಈಸ್ ಅಂಡರ್ಸ್ಟುಡ್, ಇದು ಯಾವಾಗ ನಿಮ್ಗೆ ತಿಳಿಯುತ್ತಂದ್ರೆ one loses the resistance to identification with the limited Brahman. ಯಾವಾಗ ನಿಮ್ಗೆ ಇದು ತಿಳಿತಲ್ಲ ಅವಾಗ ನೀವು ಬ್ರಹ್ಮ ಅಂತ ಏನ್ ಯಾರು ಹೇಳ್ಬೇಕಾಗಿಲ್ಲ. ಆ ನಿರಾಕಾರ ನಿರ್ಗುಣ ಸ್ವರೂಪ ದೃಕ್ ಸ್ವರೂಪ ಏನದ ಅದ ನಾನು ಅಂತ ಗುರುತಿಸೋದು ಇದೇ ಜ್ಞಾನದ. ಇಷ್ಟ ಅದ ಏನ್ ಬಹಳ ಕಸರತ್ತಿಲ್ಲ. ಸ್ವಲ್ಪ ಏನದ ತಾಳ್ಮೆ ಬೇಕು, ಬೇಕು, ವಿವೇಕ ಇರ್ಬೇಕು, ವಿಚಾರ ಮಾಡ್ಬೇಕು. ಗುರು ಹೇಳಿದಂಗ ವಿಚಾರ ಮಾಡಿದ್ರೆ ಈ ದೃಕ್ ಸ್ವರೂಪ, ಕೂಟಸ್ಥ ಸ್ವರೂಪ ಏನೈತಲ್ಲ ಬದಲಾವಣೆ ಆಗ್ಲೇ ಇರುವುದು. ಆ ಬದಲಾವಣೆ ಆಗದೆ ಇರುವ ತತ್ವ ಅದೇ ಆತ್ಮ ಅದ. ಅವನೇ ನಾನಿದ್ದೇನೆ, ಅವಾಗ ಸಾವಿಲ್ಲ, ಹುಟ್ಟಿಲ್ಲ ಅಂತ ಅವಾಗ ಜ್ಞಾನ ಆಗ್ತದೆ. ಅವ ವ್ಯಾಪಕ ಅದಾನ, ಅವ ಈ ಶರೀರದಷ್ಟ ಪರಿಚ್ಛಿನ್ನ ಇಲ್ಲ, ಅವ ಜಗದಗಲ ಮುಗಿಲಗಲ ಅದಾನೆ. ಅದಕ್ಕ ಏನಂತಾರ ಶಾಸ್ತ್ರದಾಗ ಅಂದ್ರ ಇದಕ್ಕ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅಂತಾರ್ರಿ. ಮತ್ ಬೇರೆ ಏನಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನಂತ ಅರ್ಥ ಮಾಡಿರ್ತೀವಿ. ನಾನು ಆ ನಿರಾಕಾರ ನಿರ್ಗುಣ ಪರಮಾತ್ಮ ಸ್ವರೂಪನೇ ಇದ್ದೇನೆ. ನರಜನ್ಮವನ್ನು ಬಿಡಿಸಿ ಹರಜನ್ಮವನ್ನು ಮಾಡಿದ ಗುರುವೇ. ಗುರು ಹಿಂಗ್ ಮಾಡ್ತಾರೆ, ಇದ್ದವಾಗ ಮಾಡ್ತಾರ, ಇದ್ದವಾಗ ಮಾಡ್ತಾನ ಗುರು. ಮನುಷ್ಯ ಅಂತ ತಿಳ್ದವ್ನು ಅದನ್ನ ತಪ್ಪ ತಿಳಿದಿಪ್ಪ, ಅದು ಬಿಡು, ನೀನು ಪರಮಾತ್ಮನ ಅದಿರಿ. ನರಜನ್ಮವನ್ನು ತೊರೆದು ಹರಜನ್ಮವನ್ನು ಮಾಡಿದ ಗುರುವೇ ಅಂತ ನೋಡಿ ಶ್ಲೋಕ. ಇದು ವಚನ ಅಕ್ಕಮಾದೇವಿ. ಅದು ಇದೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನವನ್ನ ಯಥಾರ್ಥವಾಗಿ ಮನುಷ್ಯಗೆ ಹೌದು ಅನ್ನುವಂತ ಗುರು ಹೇಳಿ ಕೊಡ್ತಾನ, ಶಿಷ್ಯ ತಿಳ್ಕೊತ. ಅದಕ್ಕ ಶಾಸ್ತ್ರ ಬೇಕು ನನಕ. ಅವಾಗ ಅವ ಏನಂತಾನ, ನಾನು ವ್ಯಾಪಕ ಅದೇನಿ ಅಂತಾನವ. ಈ ದೇಹದಷ್ಟೇ ಇಲ್ಲ, ದೇಹದ ಒಳಗೂ ಅದೇನಿ, ದೇಹದ ಹೊರಗೂ ಅದೇನಿ, ವ್ಯಾಪಕವಾದಂತ ಚೇತನವೇ ನಾನಿದ್ದೇನೆ. ಇದನ್ನ ತಿಳ್ಕೊಳಕ ಬಹಳ ಸೂಕ್ಷ್ಮ ಬುದ್ಧಿ ಬೇಕಾಗ್ತದ, ಅರ್ಥವಾದಂತ ಬುದ್ಧಿ ಬೇಕಾಗ್ತದ. ನಮ್ಗೆ ದುಃಖ ಯಾಕೆ ಆಗ್ತದ ಅಂತಂದ್ರೆ ಈ ಶರೀರ ಮನಸ್ಸುಗಳಲ್ಲಿ ನಾವು ಅನ್ನುವಂತ ಅಭಿಮಾನ ಮಾಡಿದಾಗ ದುಃಖ ಆಗ್ತದೆ. ಅವಾಗ ಶರೀರಕ್ಕೆ ಮರಣ ಬಂತು ಅಂದ್ರೆ ನರಗ ಬಂತು ಅಂತ ಭಾವ ಆಗ್ತದೆ. ಹರಿತವಾದ ಬುದ್ಧಿಗೆ ವಿವೇಕ ಅಂದ್ರೇನ್ರಪ್ಪ? ಹೌದ್ರಿ, ಹೌದ್ರಿ. ನಾನು ಸಾಯ್ತೇನೆ ಅನ್ನೋದ್ರ ನಾನು ವಿಚಾರ ಏನೈತಲ್ಲ ಅದ ನನಗ್ ದುಃಖಕ್ಕೆ ಕಾರಣ ಆಗ್ಯದ. ಸಾಯವಲ್ಲದ ನನಗೆ ಸಾಯ್ತೇನಲ್ಲ ಅಂತ ಗಟ್ಟಿ ಆಗ್ಬಿಟ್ಟೈತಿ, ಅದು ನನಗ್ ದುಃಖಕ್ಕೆ ಕಾರಣ ಆಗಿದೆ. ನಾವ್ ಯಾವಾಗ್ಲೂ ನಾನು ಮೃತ್ಯುವಿಗೆ ಒಳಗಾಗುದಿಲ್ಲ ಅನ್ನುವಂಥದ್ದು ಯಥಾರ್ಥವಾಗಿ ಗೊತ್ತಿದ್ರು, ಗೊತ್ತಾದ್ಮ್ಯಾಗ ಈಗ ಗೊತ್ತಿಲ್ದಾಗ ಆಯ್ತು ನಾನು ಗೊತ್ತಿಲ್ಲ ಬಿಡ. ಅವಾಗ ಗೊತ್ತಿಲ್ದಾಗ ಅವ ಯಥಾರ್ಥವಾಗಿ ನಾನು ಸಾಯವಲ್ಲ ಅಂತ ಗೊತ್ತಿಲ್ಲ, ಅದಕ್ಕೆ ಅವ ನಾನು ಸಾಯ್ತೇನೆ ಅಂತ ತಿಳ್ಕೊಂಡು ದೇಹ ಸಾಯ್ತಾಗ ನಾನು ಸಾಯ್ತೇನೆ, ಮನಸ್ಸು ಸತ್ತಾಗ ನಾನು ಸಾಯ್ತೇನೆ ಅಂತ ತಿಳ್ಕೊಂಡ. ಈಗ ಅವ್ನ್ ಗೊತ್ತಾಯ್ತು ಈ ಮನಸ್ಸು ದೇಹಗಳು ಇಲ್ಲ ಅಂದ್ರು ನಾನು ಅದೇನಿ ಅಂತ. ಈಗ ಅವ್ನ್ ದುಃಖ ಆಕತ್ತೇನೆ ಹೇಳಿ. ಯಾವ ರೀತಿ ನೀವು ದುಃಖ ಕೊಡ್ತೀರಿ ಅವಾಗ? ಶರೀರ ನಾನು ಅಲ್ಲ, ನಾನು ಆತ್ಮ ಅಂತ ತಿಳಿದವಾಗ ನೀವು ಯಾವ ರೀತಿ ದುಃಖ ಕೊಡಕ್ ಸಾಧ್ಯ ಅದ? ಯಾವ ರೀತಿನೂ ಸಾಧ್ಯ ಇಲ್ಲ. ದುಃಖಕ್ಕೆ ಕಾರಣ ನಾವ ಅದೇವಿ, ನಮ್ಮ ಅಜ್ಞಾನ ಕಾರಣದ. ಹಗಲೆಲ್ಲ ಅದನ್ನ ವಿಚಾರ ಮಾಡುದು ತಪ್ಪು. ಭ್ರಮಾತ್ಮಕ ಜ್ಞಾನವನ್ನ ಹಗಲೆಲ್ಲ ವಿಚಾರ ಮಾಡಿ ಇನ್ನಷ್ಟು ದುಃಖದಿಂದ ದುಃಖಕ್ಕೆ ಒಳಗಾಗಿ. ನನ್ನ ಸ್ವರೂಪ ಹಿಂಗದ, ನಿನ್ನ ಸ್ವರೂಪ ಹಿಂಗದ ಹೇಳ್ಕೊಡ್ತಾನ. ಆ ಸ್ವರೂಪವನ್ನು ತಿಳಿದು ಪಾರಾಗುವುದು ಎಷ್ಟೇ ಕೆಲಸದ ಇದ್ರೆ ಹೊಸದ್ ಏನು ಮಾಡಬೇಕಾಗಿಲ್ಲ, ಹುಟ್ಟಿಸ್ಬೇಕಾಗಿಲ್ಲ. ಆತ್ಮನೆಲ್ಲ ಹುಟ್ಟಿಸ್ಬೇಕಾಗಿಲ್ಲ ನಾವು.
ಕಣ್ಣು ಮೂಗುನಾಗ ಹೇಳಿದ್ರ ಮುಂದವರು ಕಣ್ಣು ಮೂಗುನಾಗ ಏನಾರ ಧೂಳ ಕಸ ಹೋತಂದ್ರ ಅವನ್ನ ಕಸ ಧೂಳವನ್ನು ಹೊರಗೆ ಹಾಕಕ್ ಪ್ರಯತ್ನ ಮಾಡ್ತಾವ. ಕಣ್ಣು ಮೂಗು ಏನದ ಕಣ್ಣಾಗ ನೀರ್ ಬರ್ತಾವ, ಮೂಗುನಾಗ ಏನೋ ಒಂದು ಸಿಕ್ಕೊಂತಪ್ಪ ಅಂತಂದ್ರ ಅದು ಒಂದು ನಮೂನಿ ಶೀಲ ಬಂದಾದ್ರೂ ಕೂಡ ಅದನ್ನ ಕಶ್ಮಲವನ್ನು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾವ. ಹಂಗ ಈ ಮರಣದ ವಿರುದ್ಧ ನಮ್ದು ಹೋರಾಟ ಏನ್ ನಡೆದದ ಜ್ಞಾನದಿಂದ ಮಾಡ್ಕೋಬೇಕು ಅಂತದ. ಇದ ನಾನು ದೇಹ ಅಲ್ಲ ಅಂತ ನೀವು ಯಾವಾಗ ಗುರುತಿಸುದು ಬಿಟ್ರಿ, ಮನಸ್ಸು ನಾನು ಅಲ್ಲ ಅಂತ ಗುರುತಿಸುದು ಬಿಟ್ಟು ಆ ಸಾಕ್ಷಿಯಲ್ಲಿ ನಾನು ಅಂತ ನೀವು ಗುರುತಿಸಿದ ತಕ್ಷಣನ ಮರಣ ನಿಮ್ಮಿಂದ ಓಡಿ ಹೋತು. ತಿಳ್ಕೊಂಡ್ರೆ ಇಷ್ಟ ಅಲ್ಲ ಇದು. ದ ಪ್ರಾಬ್ಲಮ್ ಈಸ್ ನಾಟ್ ವಿತ್ ದ ಮಾರ್ಟಾಲಿಟಿ ಆಫ್ ದಿ ಬಾಡಿ. ಶರೀರ ಸಾಯುವುದ, ಅದು ಪ್ರಾರಂಭದಾಗಿರೋದ ಶರೀರ ಇವತ್ತಿನ ನಾಳೆ ಹೋಗುದ. ಆತ್ಮ ಮಾತ್ರ ಎಂದೂ ಸಾಯುವುದಿಲ್ಲ ಅಂತ ತಿಳ್ಕೊಳ್ಳೋದ ಜ್ಞಾನದ. ನಾನು ಯಾವಾಗಲೂ ಅಮರತ್ವದಿಂದ ಕೂಡಿದ್ದೇನೆ, ನಾನು ಅಮರನಾಗಿದ್ದೇನೆ, ನಾನು ಸಚ್ಚಿದಾನಂದ ಪೂರ್ಣ ಆಗಿದ್ದೇನೆ, ನಾನು ವ್ಯಾಪಕ ಚೈತನ್ಯವಾಗಿದ್ದೇನೆ, ನನಗೆ ಹುಟ್ಟು ಸಾವುಗಳು ಇಲ್ಲ. ಈ ರೀತಿ ನಾವು ನಿಧಿಧ್ಯಾಸನ ಮಾಡಬೇಕು. ಯಥಾರ್ಥವಾದದ್ದು ಸುಳ್ಳು ಜ್ಞಾನ ಹೇಳಾಗತ್ತಿಲ್ಲ, ಯಥಾರ್ಥವಾದ ಜ್ಞಾನ ಹೇಳಾಗತ್ತೀವಿ ನಾವು. The knowledge of Aham Brahmasmi gives me the ability to objectify my body. ನಾನು ಬ್ರಹ್ಮನೇ ಇದ್ದೇನೆ ಅನ್ನುವಂತ ಜ್ಞಾನ ನಮಗೆ ಗಟ್ಟಿಯಾಗಿ ನೆಲೆ ನಿಂತಾಗ ಈ ಶರೀರವನ್ನು ನಾನು ಇದು ಒಂದು ವಸ್ತು ಅಂತ ತಿಳಿತೇನೆ. ನೋಡಿ, ಈ ಶರೀರದಲ್ಲ ಇದ್ರ ಹೊರಗೆ ಹಾಕ್ತೇನೆ, ಇದಕ್ಕಂತ ಒಳಗೆ ಹೋಗಿರ್ತೇನೆ ನಾನು. ಇದು ಕೂಡ ಇದು ಅನಾತ್ಮ ಅಂತ ತಿಳ್ಕೊಂಡು ಹೇಳುವಷ್ಟು ಸಾಮರ್ಥ್ಯ ನನಗೆ ಬರ್ತದೆ. ಈ ಮನಸ್ಸನ್ನು ಕೂಡ ನಾ ಅರಿತೀನಿ ಅಂದ್ರೆ ಇದು ದೃಶ್ಯದ ಅಂದಾಗ ಇದು ನಾನಲ್ಲ ಅಂತ ತಿಳ್ಕೊಂಡು ಹೇಳುವಂತ ಸಾಮರ್ಥ್ಯ ಬರ್ತದೆ. ಆ ಜ್ಞಾನದಿಂದ ಆ ಸಾಮರ್ಥ್ಯ ಬರ್ತದೆ. ಮತ್ತ ಆ ಜ್ಞಾನದಿಂದ ಏನಾಗ್ತದ, ಆತ್ಮ ಅನಾತ್ಮ ವಿಂಗಡಣೆ ಮಾಡಕ್ ಬರ್ತದೆ. ಅವಾಗ ವಿಂಗಡಣೆ ಮಾಡಿದ ಮ್ಯಾಗ ನಾನು ದುಃಖ ಅದೇನಿ ಆತ್ಮ ಅದೇನಿ ಅಂತ ತಿಳ್ಕೊಂಡ ಮೇಲೆ ಮತ್ತೆ ಸಾಯ್ತೀನಿ ಅಂತ ಏನಾರ ಕಂಪ್ಲೇಂಟ್ ಮಾಡೋರು ಯಾರು ಅದಾರ, ಇಷ್ಟು ತಿಳಿದ ಮ್ಯಾಗ ಯಾರು ಅದಾರ ಏನ್ರಿ ಕಂಪ್ಲೇಂಟ್ ಮಾಡೋರು ಕರ್ಕೊಂಡ್ ಬರ್ರಿ ಅಂತ. ಇಷ್ಟು ತಿಳಿದ ಮ್ಯಾಗ ನಾ ಸಾಯ್ತೀನಿ ಅನ್ನೋರು ಯಾರು ಇದ್ರೆ ಅವ್ರನ್ನ ಕರ್ಕೊಂಡು ಬರ್ರಿ ಅಂತಾರ ಅಪ್ಪವ್ರು. ನೋಡ್ರಿ ಹಂಗ ಯಾರು ಇದ್ರೆ ಕರ್ಕೊಂಡ್ ಬರ್ರಿ, ಕರ್ಕೊಂಡು ಹೋಗೋಣ. I should complain that they are not dying. I should complain ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರ ವಿರುದ್ಧ ನಾವೊಂದು ದಾಖಲೆ ಮಾಡ್ಬೇಕು. ಏನಂದ್ರೆ ಅವರು ಸತ್ಯವಂತ ತಿಳಿದಾರಲ್ಲ, ಅದು ಭ್ರಮಾಜ್ಞಾನ, ಅವರು ಕೂಡ ಸತ್ಯ ಇಲ್ಲ ಅಂತ ತಿಳ್ಕೊಳ್ತೀವಿ. ಇಷ್ಟದಿಂದ ಇನ್ನಿರೋ ಇದು ಸಾರಾಂಶ ಪೂರ್ಣ ಹೇಳ್ಬಿಟ್ಟೇನೆ. ಈಗ ಸಾರಾಂಶ ಅಲ್ಲ, ಪೂರ್ಣ ಹೇಳ್ಬಿಟ್ಟೆ. ಈಗ ಯಥಾರ್ಥವಾಗಿ ಮುಂದಿನ 7ನೇ ಮಂತ್ರಕ್ಕೆ ಹೋಗೋಣ. 7ನೇ ಮಂತ್ರ ಇಂದ್ರಿಯಭ್ಯ ಪರಂ ಮನಃ ಮನಸ ಸತ್ವಂ ಉತ್ತಮಂ ಸತ್ವಾದಪಿ ಮಹಾತ್ಮ ಮಹತ್ವ ಅವ್ಯಕ್ತಂ ಉತ್ತಮಂ. ಒಂದಕ್ಕಿಂತ ಒಂದು ಶ್ರೇಷ್ಠತೆಯನ್ನು ಹೇಳ್ಕೊಂತ ಹೊಂಟಾರೆ. ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು, ಮನಸ್ಸಿಗಿಂತ ಸತ್ವವು ಹೆಚ್ಚಿದು, ಸತ್ವಕ್ಕಿಂತ ಮಹಾನ್ ಎಂಬ ಹೆಚ್ಚು, ಆ ಮಹತ್ತಿಗಿಂತ ಅವ್ಯಕ್ತವು ಉತ್ತಮವು ಅಂತ ಒಂದಕ್ಕೊಂದು ಉತ್ತಮವಾದದ್ದನ್ನು ಹೇಳ್ಕೊಂತ ಹೊಂಟಾರೆ. ಯಾವ ಆತ್ಮನಿಗಿಂತ ಇಂದ್ರಿಯಗಳು ಬೇರೆ ಸ್ವಭಾವದೆಂದು ಹೇಳಿದೆಯೋ ಅವನನ್ನು ನಮ್ಮ ಹೊರಗೆ ಇರುವವನೆಂದು ಅರಿಯತಕ್ಕದ್ದಲ್ಲ. ಏಕೆಂದ್ರೆ ಅವು ಎಲ್ಲಕ್ಕೂ ಒಳಗಿನ ಆತ್ಮನು ಅದು ಹೇಗೆ ಎಂಬುದನ್ನು ಹೇಳುತ್ತಾನೆ. ಅವ ಆತ್ಮ ನಾವು ಎಲ್ಲಕ್ಕಿಂತ ಒಳಗದಾನೆ. ಶರೀರಕ್ಕಿಂತ ಒಳಗ ಮನಸ್ಸು, ಮನಸ್ಸಿಗಿಂತ ಒಳಗಿನ್ನು ಹೋಗಿ ಹಂಗ ಒಳಗ ಅನ್ನೋದಕ್ಕೆ ಶ್ರೇಷ್ಠ ಅಂತ ಹೋಗ್ಯಾರ. ಆ ಮಂತ್ರದ ಅರ್ಥ ಶಬ್ದಾರ್ಥವನ್ನ ಹೇಳ್ತೇನೆ ಕೇಳಿ. 9ನೇ ಮಂತ್ರ ಅಲ್ಲ, 9 ನೋಡ್ರಿ. ಮನಃ ಪರಂ ಇಂದ್ರಿಯಭ್ಯ. ಮೈಂಡ್ ಈಸ್ ಸುಪೀರಿಯರ್ ಟು ಸೆನ್ಸ್ ಆರ್ಗನ್ಸ್. ಇಂದ್ರಿಯಗಳಿಗೆ ಮನಸ್ಸು ಶ್ರೇಷ್ಠದ. ಸತ್ವಂ ಉತ್ತಮಂ ಮನಸಃ. ಇಲ್ಲಿ ಸತ್ವಂ ಅನ್ನುವಂತ ಸತ್ವ ತತ್ವಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಸತ್ವಂ ಅಂದ್ರೆ ಬುದ್ಧಿ ಅಂತ ಹಾಕ್ಬೇಕು ಅರ್ಥ. ಮನಸ್ಸುಗಿಂತ ಶರೀರಕ್ಕಿಂತ ಮನಸ್ಸು ಶ್ರೇಷ್ಠ. ಮನಸ್ಸಿಗಿಂತ ಯಾವ್ದು ಶ್ರೇಷ್ಠ ಅಂದ್ರೆ ಸತ್ವ ಅಂದ್ರೆ. ಸತ್ವ ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಬೇಕು, ಬುದ್ಧಿ ಅಂತ ಅರ್ಥ ಮಾಡ್ಬೇಕು. ಆ ಬುದ್ಧಿ ಅನ್ನುವಂಥದ್ದು ಮನಸ್ಸಿಗಿಂತ ಶ್ರೇಷ್ಠದ. ಮನಸ್ಸಿಗಿಂತ ಶ್ರೇಷ್ಠ. ಮನಸ್ಸಿಗಿಂತ ಶ್ರೇಷ್ಠ ಯಾವ್ದದ, ಮಹತ್ ಅದ. ಮಹತ್ ಆತ್ಮ ಅದಿ ಸತ್ವಂ ಅಂದ್ರ ಮಹತ್ ಅನ್ನುವಂಥದ್ದು ಏನದ, ಬುದ್ಧಿಗಿಂತಲೂ ಕೂಡ ಅದು ಶ್ರೇಷ್ಠದ. ಆಮ್ಯಾಗ ಇನ್ನೊಂದದ ಅವ್ಯಕ್ತ ಅನ್ನೋದು. ಅವ್ಯಕ್ತ ಅಂದ್ರೆ ಏನದ, ಮಾಯೆ.
ಆ ಮಾಯೆ ಅನ್ನೋದು ಎದಕ್ಕೆ ಶ್ರೇಷ್ಠ ಅದ ಅಂತಂದ್ರ ಈ ಮಹತ್ಗಿಂತ ಅಂದ್ರ ಮಹತ್ಕಿಂತ ಶ್ರೇಷ್ಠ ಅದ. ಅಂದ್ರೆ ಏನನ್ನಂಗಾತು, ಮನಸ್ಸಿಗಿಂತ ಶ್ರೇಷ್ಠ ಬುದ್ಧಿ ಅದ, ಬುದ್ಧಿಗಿಂತ ಶ್ರೇಷ್ಠ ಮಹತ್ ಅದ, ಮಹತ್ಗಿಂತ ಶ್ರೇಷ್ಠ ಏನದ ಅವ್ಯಕ್ತ ಅದ. ಶ್ರೇಷ್ಠ ಅಂದ್ರೆ ಒಳಗದ ಅಂತ ಹೇಳ್ತೀವಿ. The unmanifest is superior to mahat. ಆ ಅನ್ಮ್ಯಾನಿಫೆಸ್ಟ್ ಅನ್ನುವಂಥದ್ದು ಏನದ ಇಲ್ಲಿ ಮಾಯೆ ಅಂತ ತಗೋಬಾರದು. ಆ ಅವ್ಯಕ್ತ ಏನೈತಲ್ಲ ಅದು ಆತ್ಮ ಅಂತ ತಗೊಂಡ್ಬಿಡ್ರಿ. ಈ ಸದ್ಯ ಈ ಶ್ಲೋಕದಾಗ ಆ ಅವ್ಯಕ್ತಕ್ಕೆ ಆತ್ಮ ಅದು ಮಹತ್ಕ್ಕಿಂತ ದೊಡ್ಡದದ. ಇಷ್ಟು ನಾವು ವಿಶೇಷವಾಗಿ ಹೇಳಿದ್ದಾಗ ಇನ್ನು ಇದರ ಆಳವಾದ ಅರ್ಥ ಏನದ ಅಂತ ಅವ್ರು ಹೇಳ್ತಾರ, ನೋಡ್ಕೊಂತ ಹೋಗ್ತಾರೆ. The same idea at verse number 6 is repeated in verse number 7 and 8. ಯಾರಲ್ಲಿ ಹೇಳಿದ್ದಾನೆ 7, 8ರಲ್ಲಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳತ್ತಾರ ನೋಡ್ರಿ, ಕೇಳ್ಕೊಡಿ. ಯಾಕ ಇದು ಒಳಗಿನ ವಿಷಯ ಅದ, ದೇಹದ ಒಳಗಿನ ವಿಷಯ ಅದ ಅಂದಾಗ ಅವನ್ನ ನಾವು ಯಾವಾಗಲೂ ಸಹಜವಾಗಿ ನಾನು ಅಂತ ತಿಳ್ಕೊಳ್ಳುವಂತಹದ್ದು ರೂಢಿ ಆಗ್ಬಿಟ್ಟೈತಲ್ಲ, ಅನೇಕ ಜನ್ಮದ ಸಂಸ್ಕಾರ. ಅದು ಒಮ್ಮೆ ನಾವು ಅನಾತ್ಮನಾಗ ಬರುದಿಲ್ಲ ಅಂತ ತಿಳ್ಕೊಂಡು 2 ಶ್ಲೋಕಗಳನ್ನು ಕೊಟ್ಟು ಅವು ಅನಾತ್ಮ ಅಂತ ತಿಳ್ಕೊಂಡು ಅಲ್ಲಿ ಮಠ ನಿಮ್ಮ ಬುದ್ಧಿ ಅರ್ಥ ಮಾಡ್ಕೊಂಡು ಅವು ಅನಾತ್ಮ ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ ಅಂತ ಹೇಳಕತ್ತಾರ. This identification with Atma is necessary for ಬ್ರಹ್ಮಜ್ಞಾನಂ. ಈ ರೀತಿ ಆತ್ಮನನ್ನ ವಿವರಿಸಿ ಬೇರೆ ಬೇರೆ ಮಾಡಿ ನೋಡ್ಬೇಕಾಗ್ತದ ಆತ್ಮಜ್ಞಾನ ಆಗ್ಬೇಕಾದ್ರೆ. The Anatma comprise of 5 layers called ಪಂಚಕೋಶ. ಆ ಆತ್ಮ ತತ್ವ ಏನದ ಅದು ಒಳಗದ, ಅದ್ರ ಮೇಲೆ 5 ಕೋಶಗಳ ಹಾಕಿ ಮುಚ್ಚಾವು. ಅವು 5 ಕೋಶಗಳನ್ನ ಅವನ್ನ ಮುಚ್ಚಿ ಹಾಕ್ಬಿಟ್ಟಾವ. ಆತ್ಮ ತತ್ವವನ್ನು ಹಿಂಗ ಭಾವ ಮಾಡ್ರಿ, ಸದ್ಯಕ್ಕೆ ಹಂಗ ಭಾವ ಮಾಡ್ರಿ, ಹಂಗಿಲ್ಲ ಹಂಗ ಭಾವ ಮಾಡ್ರಿ. 5 ಕೋಶಗಳ ಮುಚ್ಚಾಕ್ಯಾವ, ಒಳಗ ಆತ್ಮ ಅದ, ಹಿಂಗ ಭಾವ ಮಾಡ್ರಿ, ಸದ್ಯ ತಿಳ್ಕೊಡ್ರಿ. ಹಿಂಗ ಈಗ ಏನ್ ಮಾಡ್ಬೇಕು, ಆ 5 ಪತ್ರಗಳನ್ನು ತೆಗೆದು ಹಾಕ್ಬೇಕು. ವಿ ಮಸ್ಟ್ ಪೀಲ್ ಔಟ್ ಈಚ್ ಲೇಯರ್, ವಿತ್ಡ್ರಾ ಫ್ರಮ್ ಈಚ್ ಲೇಯರ್ ಅಟ್ ಎ ಟೈಮ್. ಒಂದೊಂದು ಸಮಯದಾಗ ಒಂದೊಂದು ಪರದೆಯನ್ನ ಉಳ್ಳಾಗಡ್ಡೆ ಪರಿ ಹೆಂಗ್ ಬೀಳ್ತೇವಿ ಹಂಗ ಪರಿ ಬೀಳ್ಬೇಕು. ಒಳಗ ಆತ್ಮ ಅದ ಅಂತ ತಿಳ್ಕೊಡ್ರಿ. ವ್ಯಾಪಕದ ಆತ್ಮ ಈಗ ಅದು ಶರೀರದೊಳಗೆ ಹೆಂಗದ ಅಂದ್ರೆ ಹಿಂಗದ ಹಿಂಗ್ ತಿಳ್ಕೊಡ್ರಿ. ಮೊದಲನೇದು ಯಾವ್ದಪ್ಪ ಪರೇ? ಉಳ್ಳಾಗಡ್ಡೆ ಪರೇ. ಅನ್ನಮಯ ಕೋಶ ನಾನಲ್ಲ. ಕೈಗೆ ಸಿಗತ್ತಲ್ಲ 80 kg 90 kg 100 kg ಶರೀರ, ಇದು ಅನ್ನಮಯ ಕೋಶ. ಈ ಅನ್ನಮಯ ಕೋಶದೊಳಗ ಪ್ರಾಣಮಯ ಕೋಶ ಅದ, ಅದು ಕೂಡ ಅನಾತ್ಮ ಅದ. ಆ ಕೋಶವನ್ನ ತೆಗೆದಾಕ್ರಿ, ಅನಾತ್ಮ ಅಂತ ಹೇಳಿ. ಆ ಪ್ರಾಣಮಯ ಕೋಶದೊಳಗ ಮನೋಮಯ ಕೋಶ ಅದ, ಅದನ್ನ ತೆಗೆದಾಕ್ರಿ. ಮನೋಮಯ ಕೋಶದೊಳಗ ವಿಜ್ಞಾನಮಯ ಕೋಶ ಅದ, ಅದನ್ನ ತೆಗೆದಾಕ್ರಿ. ಆ ವಿಜ್ಞಾನಮಯ ಕೋಶದೊಳಗ ಆನಂದಮಯ ಕೋಶ ಅಂತ ಕಾರಣ ಶರೀರದ ಅದನ್ನು ಕೂಡ ತೆಗೆದು ಹೊರಗೆ ಹೋಗಿದೆ, ಅನಾತ್ಮ. ದಿಸ್ ಈಸ್ ಕಾಲ್ಡ್ ಪಂಚಕೋಶ ವಿವೇಕ. ಇದಕ್ಕ ಪಂಚಕೋಶ ವಿವೇಕ ಅಂತ ಕರೀತಾರೆ. We have already discussed this in verse number 1, 3, 10 and 1, 3, 11. 1ನೇ ಅಧ್ಯಾಯ 3ನೇ ವಲ್ಲಿ 10 ಮತ್ತು 11ನೇ ಶ್ಲೋಕದಲ್ಲಿ ಈ ವಿಚಾರವನ್ನ ನಾವು ಆಗ್ಲೇ ಮಾಡೇವಿ, ಹೊಸದಲ್ಲ ವಿಚಾರ. ಯಾರಿಗೆ ಹೆಚ್ಚಿಗೆ ಬೇಕು ಅಲ್ಲಿ ನೋಡ್ಕೊಡ್ರಿ. 1ನೇ ಅಧ್ಯಾಯ 3ನೇ ವಲ್ಲಿ 10 ಮತ್ತು 11ನೇ ಶ್ಲೋಕ. These 2 mantras are repeated in 237 and 238. ಅವನ ಇಲ್ಲೇ ರಿಪೀಟ್ ಮಾಡ್ಯಾರ. The process of sensitizing the mind is gradual. ಈ ಅನಾತ್ಮಗಳಿಂದ ಬಿಡಿಸುವುದೇನದ, ಇದನ್ನ ಬಹಳ ಸೂಕ್ಷ್ಮ ಬಿಡಿಸ್ಬೇಕು. ಒಮ್ಮೆ ಆಗು ಮಾತಲ್ಲ ಇದು, ಒಮ್ಮೆ ಆಗು ಮಾತಲ್ಲ ಅಂತ ಹೇಳ್ತಾರ. ಹಲಸಿನ ಬಿಡಿಸೋದು ಎಷ್ಟು ಕಷ್ಟ ಅದ, ಅದಕ್ಕಿಂತ ಕಷ್ಟ ಅದ ನೋಡ್ರಿ. ಹಲಸಿನ ಹಣ್ಣಿನ ತೊಳೆಗಳನ್ನು ಬಿಡಿಸ್ಬೇಕಾದ್ರೆ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚೋಬೇಕು. ಹಂಗ ಇಲ್ಲೇನದ ಗುರು ಮತ್ತು ಶಾಸ್ತ್ರ ಅನ್ನುವಂತ ಎಣ್ಣೆ ಹಚ್ಕೋಬೇಕು, ಅಂದ್ರೆ ಬಿಡ್ಸಾಕ್ ಬರ್ತದ. ನಾವ ಬಿಡ್ಸಾಕ್ ಹೋದ್ರೆ ಆಗುದಿಲ್ಲ ಅಂತಾರ. The mountainers gradually go from base to as they climb higher and higher, so that they get used to rarefied atmosphere. ಪರ್ವತ ಆರೋಹಣಿಗಳು ಹೆಂಗ್ ಮಾಡ್ತಾರ್ರಿ, ಒಂದೊಂದು ಹೆಜ್ಜೆ ಮ್ಯಾಗ ಇಟ್ಕೊಂತ ಹೋಗ್ತಾರ. ಓಡಾಡ್ತಾರ ಅಲ್ಲಿ ಇಲ್ಲ, ಅದು ಹೋಗ್ತಾರ. ಹಂಗ ಇಲ್ಲಿ ಪರ್ವತ ಆರೋಹಣ ಇದ್ದಂಗದ ಈ ದಾರಿ ಅಂತ ಹೇಳ್ತಾರ. Therefore, the withdrawal takes place 1 step at a time. ಅರುಂಧತಿ ದರ್ಶನ ಮೆಥಡ್. ಅರುಂಧತಿ ನಕ್ಷತ್ರ ತೋರಿಸ್ತಾರ ಲಗ್ನ ಆದವ್ರಿಗೆ.
ಆಚಾರ್ಯರು ಲಗ್ನದಲ್ಲಿ ಆಚಾರ್ಯರು ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರ ಅವತ್ತಿನ ದಿವಸ. ಹೆಂಗ್ ತೋರಿಸ್ತಾರ ಅರುಂಧತಿ ನಕ್ಷತ್ರ? ಆಕಾಶ ನೋಡಪ್ಪ, ಆಕಾಶ ನೋಡ್ತಾವ ಬಿಡ್ತಾನು. ಎಲ್ಲಿ ಆಕಾಶ ವ್ಯಾಪಕ ಅದ, ಬ್ಯಾಡ್ ಬಿಡಪ್ಪ. ಇಲ್ಲಿ ಗಿಡಾಗ ಎರಡು ಟೊಂಗಿ ಕಾಣಕತ್ತಾವ, ಅಲ್ಲಿ ಹಣ್ಣು ಕಾಯಿ ಕಾಣಕತ್ತೈತಿ, ಕಾಯಿ ಕಾಣಕತ್ತಿ. ಆ ನಡಕ್ ಆಕಾಶ ಕಾಣಕತ್ತೈತಿ, ಆಕಾಶ ಕಾಣಕತ್ತೈತಿ. ಅಲ್ಲಿ ತೋರ್ಸ್ ಅವೆಲ್ಲ ತೋರಿಸಿ ಯಾವ ಹೇಳ್ಕೊಂತ ಯಾವ ಕಾಣ್ತಾವ ಅವನ್ನ ತೋರ್ಸ್ಕೊಂತ ಹೋಗಿ ಅವುಗಳ ಮಧ್ಯದಲ್ಲಿ ಅರುಂಧತಿ ನಕ್ಷತ್ರ ಐತ್ ನೋಡು ಅಂತ ಹೇಳ್ತಾವಲ್ಲ. ಹಂಗ ಇದು ಅರುಂಧತಿ ನಕ್ಷತ್ರ ನ್ಯಾಯದಂಗದ ಇದು ಪದ್ಧತಿ. ಯಾವ್ದು ನಾನಲ್ಲ, ಯಾವ್ದು ಕಾಣ್ತೈತಿ ಅದು ನಾನಲ್ಲ, ಯಾವ್ದು ಕಾಣ್ತೈತಿ ಅದು ನಾನಲ್ಲ, ಯಾವ್ದು ಕಾಣ್ತೈತಿ ನಾನಲ್ಲ, ಎಲ್ಲಾ ಕಾಣುಗಳ ತೆಗೆದು ಹೋಗಿದ್ನ ಕಾರಣ ಅಂತ ಉಳಿತಲ್ಲ, ಅದೇ ನೀನದಿದೆ, ಅದೇ ಆತ್ಮ ಸ್ವರೂಪದ. ಈ ರೀತಿ ಅರುಂಧತಿ ನಕ್ಷತ್ರ ನ್ಯಾಯದಂತೆ ಆತ್ಮನನ್ನ ಗುರು ತೋರಿಸಿಕೊಡ್ತಾನೆ. The principle behind the technique is that the controller is subtler and more powerful than the controlled. ಇದರಿಂದ ಏನ್ ತಿಳಿ ಬರ್ತದ ಅಂತಂದ್ರ ಆತ್ಮತತ್ವ ಹೆಂಗದ, ಅವ ಎಲ್ಲವನ್ನ ನಿಯಂತ್ರಣ ಮಾಡುವ ಅದಾನ. ಈ ಜಗತ್ತು ಅವನಿಂದ ನಿಯಮಿಸಲ್ಪಟ್ಟದ. ಈ ಜಗತ್ತು ಸ್ಥೂಲದ, ಅವ ಬಹಳ ಸೂಕ್ಷ್ಮದನ. ಅವ ಕಣ್ಣಿಗೆ ಕಾಣಂಗಿಲ್ಲ, ಇದು ಕಣ್ಣಿಗೆ ಕಾಣ್ತದ. ಈ ರೀತಿ ಅರುಂಧತಿ ನಕ್ಷತ್ರ ದರ್ಶನ ಹೆಂಗಾಗ್ತದ, ಹಂಗ ಆತ್ಮನ ದರ್ಶನವನ್ನು ಗುರು ಮಾಡಿಕೊಡ್ತಾನೆ. ಆದ್ದರಿಂದ ಆತ್ಮ ಹೆಂಗದಪ್ಪ ಅಂತಂದ್ರೆ ಮೋರ್ ಪವರ್ಫುಲ್ ದ್ಯಾನ್ ದಿ ಕಂಟ್ರೋಲ್. ಈ ಜಗತ್ತಿಗಿಂತಲೂ ಬಹಳ ಶಕ್ತಿವಂತದಾನ ಭಗವಂತ. ದ ಸ್ಟೆಪ್ಸ್ ಇನ್ ಸೀಕ್ವೆನ್ಸ್ ಹೆಂಗ ಹೋಗ್ಬೇಕಪ್ಪ ಇನ್ನು ಅನ್ನಮಯ ಕೋಶದಿಂದ ಎಲ್ಲ ಕೋಶದಾಗ ಕಳೆಯೋದು ಹೆಂಗ ಅನ್ನುವಂಥದ್ದು. ದುಂಡಣ್ಣ ಅದಿರೇನ? ದುಂಡಣ್ಣ ಹೇಳ್ರಿ. ಆ ಪೇಜ್ ನಂಬರ್ 201 ವಿಡ್ರಾ ಅಲ್ಲಿಂದ ಸ್ವಲ್ಪ ಹೋದ್ರೆ ಬಂದು 2 ನಿಮಿಷ ಬರ್ತೇನೆ. Identify with the body, then withdraw from the body and identity with the sense organs. This step is not explicitly mentioned in this verse, but implicitly understood. ಇದೊಂದು ಯುಕ್ತಿಯನ್ನ ಗುರು ನಮಗೆ ಹೇಳಿಕೊಟ್ಟಿದ್ದಾರೆ. ಈ ಜಗತ್ತಿನಿಂದ ನಮ್ಮ ಮನಸ್ಸನ್ನ ವಿಡ್ರಾ ಮಾಡುವುದು ಎಂದು ಸರ್ಕೊಳ್ಳೋದು. ಈ ಜಗತ್ತಿನಿಂದ ನಾವ್ ಎಲ್ಲಿ ಬರ್ತೀವಿ? ಶರೀರದಿಂದ ಇರುವಂತಹ ಜಗತ್ತನ್ನ ಅಲ್ಲಗಳೆದು ಏಕಾತ್ಮಕ ಬುದ್ಧಿಯಿಂದ ಇದನ್ನ ನೋಡ್ತಕ್ಕಂತ ನಾನು ಇವುಗಳಿಂದ ಬಿಟ್ಟಿದ್ದೀನಿ. ಇವು ದೃಶ್ಯದವ, ನಾ ದೃಕ್ಕದೀನಿ. ಈ ಶರೀರ ಸಮೀಪದ ವರ್ಷದಲ್ಲಿ ಇದ್ರು ಕೂಡ, ವಿಶ್ವದಲ್ಲಿ ಶರೀರ ಇದ್ರು ಕೂಡ, ಶರೀರದಿಂದ ನಾವು ಮುಂದೆ ಹೊಂಟೇವೆ ಅಂದಾಗ ಇದ್ರಿಗೆ ಕಾಣ್ತಕ್ಕಂತ ಜಗತ್ತು ನಮ್ಮಿಂದ ಅರಿಯಲ್ಪಡುವುದರಿಂದ ಅದು ನಾವಲ್ಲ, ನಾನು ಶರೀರ. ಹಾಂಗ ಮತ್ತಿಂದ ಹೋಗ್ತಾರೆ. Then withdraw from the body and identify the sense organs. ಈ ದೇಹವನ್ನ, ಈ ಜಗತ್ತನ್ನ ಎರಡನ್ನು ತಗೊಳ್ರಿ. ಇವುಗಳನ್ನು ಗುರುತಿಸ್ತಕ್ಕಂಥದ್ದು ಯಾವುದು? ಇಂದ್ರಿಯಾದಿಗಳು. ಇವುಗಳನ್ನು ಅನುಭವ ಮಾಡುವಂತದ್ದು ಇಂದ್ರಿಯಗಳ ಮೂಲಕವಾಗಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯ. ಪಂಚೇಂದ್ರಿಯ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಂದ ಅನುಭವ ಮಾಡ್ತೀವಿ. ಈ ಜಗತ್ತನ್ನುವನ್ನ ಅನುಭವ ಮಾಡ್ತೀವಿ. ಆದ್ರಿಂದ ಅನುಭವಿಸಲ್ಪಡುವಂತ ಈ ಜಗದಾದಿ ಇವುಗಳೆಲ್ಲದಕ್ಕಿಂತಲೂ ಶರೀರ ಹಿಡ್ಕೊಂಡು ಇಡೀ ವಿಶ್ವವನ್ನ ನಾವು ಅರಿತಿರ್ತೇವಲ್ಲ. ಎದರಿಂದ ಅರಿತೀವಿ ಅಂದ್ರೆ ಇಂದ್ರಿಯಗಳಿಂದ ಇರ್ತೀವಿ. ಆದ್ರೆ ಇಂದ್ರಿಯ ಸಮೀಪ ಇರೋದ್ರಿಂದ, ಇವು ಇಂದ್ರಿಯಗಳಿಗೆ ದೃಶ್ಯ ಇರುವುದರಿಂದ ಇಂದ್ರಿಯ ದೃಕ್ಕು. ಈ ವಿಶ್ವ ಮತ್ತು ದೇಹಾದಿಗಳೇನದಾವ ದೃಶ್ಯ. ಇವು ನಮ್ಮಿಂದ ಅರಿಸಿಕೊಳ್ಳುವುದರಿಂದ ಇವು ನಾನಲ್ಲ. ಘಟಾಭಿನ್ನ, ಘಟದೃಷ್ಟ ಘಟಭಿನ್ನ. ಹಾಗೆ ಅರಿಸಿಕೊಳ್ಳುವಂತ ಈ ಜಗದಾದಿಗಳಾಗಲಿ, ದೇಹಾದಿಗಳಾಗಲಿ, ಈ ದೇಹಗಳೇನದಾವ ಎಲ್ಲಾ ದೇಹಗಳು ಇದೊಂದೇ ಅಲ್ಲ, ಇದ್ರಿಗೆ ತೋರ್ತಕ್ಕಂತ ಎಲ್ಲಾ ದೇಹಗಳು ಹಾಗೂ ತೋರ್ತಕ್ಕಂತ ನಾಮರೂಪಾತ್ಮಕದ ಜಗತ್ತು ನನ್ನ ಇಂದ್ರಿಯಗಳಿಗೆ ಗೋಚರ ಆಗುವುದರಿಂದ ಇಂದ್ರಿಯಗಳೇ ದೃಕ್ಕು. ಎಲ್ಲಾ ದೃಶ್ಯ ರೂಪವಾದಂತವು ಏನದಾವ ದೇಹದ ಹಿಡ್ಕೊಂಡು ಇವೆಲ್ಲ ದೃಶ್ಯ. ಆದ್ರಿಂದ ಸರದಿವು ಮತ್ತೊಂದು ಹೆಜ್ಜೆ ಸರದಿವಿ, 2 ಹೆಜ್ಜೆ. ಈಗ ಎಲ್ಲಿ ಸರಿಬೇಕು? The step is not explicitly mentioned in this verse. ಈ ಒಂದು ಸ್ಟೆಪ್ ಅನ್ನ ನಾವು ನಿಜವಾಗಿ ಇದರಲ್ಲಿ ಹೇಳಿಲ್ಲ, ನೀವು ತಿಳ್ಕೊಳ್ರಿ. ಇದರಿಂದ ಮತ್ತಿಂದ ಸರಿಬೇಕು. ಇಲ್ಲಿ ಹೇಳ್ದಿದ್ರೆ ನಾವು ತಿಳ್ಕೊಬೇಕು. ಇವನ್ ಎಲ್ಲ ಯಾವಲ್ಲಿಂದ ಅರಿತೀವಿ? ಮನುಷ್ಯನಿಂದ ಅರಿತೀವಿ. ಮನಸ್ಸ ನೀವೆಲ್ಲವುಗಳನ್ನು ಗ್ರಹಣ ಮಾಡ್ಕೋತದ. ಯಾವನ್ನ? ಇಂದ್ರಿಯಾದಿಗಳನ್ನ ಹಾಗೂ ಇಡೀ ವಿಶ್ವವನ್ನ, ಇವೆರಡನ್ನು ಆ ಮನುಷ್ಯನಿಂದ ಅರಿಯೋದ್ರಿಂದ ಮನುಷ್ಯ ಏನಾಯ್ತು? ಈಗ ದೃಕ್ ಆಯ್ತು. ಇವೆಲ್ಲ ದೃಶ್ಯರು ಯಾವುವು? ಇಂದ್ರಿಯಾದಿಗಳು ಹಾಗೂ ಈ ತೋರ್ತಕ್ಕಂಥ ಜಗತ್ತು ದೃಶ್ಯ ಆಯ್ತು. ಮನಸ್ಸು ಏನಾಯ್ತು ಅಂದ್ರೆ ದೃಕ್ ಆಯ್ತು. ಇನ್ನು ಮತ್ತಿನ್ನೊಂದ್ ಸ್ವಲ್ಪ ಹಿಂದ್ಕೊಳಕ್ ಹೋಗೋಣ.
ಈ ಮನಸ್ಸು ಹಿಡ್ಕೊಂಡು ಎಲ್ಲಾ ಇಂದ್ರಿಯಗಳು ಜಗತ್ತು ಕೂಡ ಬುದ್ಧಿಗ್ರಾಹ್ಯ ಆಗ್ತವೆ, ಬುದ್ಧಿಯಿಂದ ಅರಿಯಲ್ಪಡ್ತಾವೆ, ನಿಶ್ಚಯಿಸಲ್ಪಡ್ತಾವೆ. ಆದ್ರೆ ನೀವೆಲ್ಲವುಗಳು ಅನಾತ್ಮದೊಳಗೆ ಒಗಿರಿ, ತೆಗೆದು ಹಾಕ್ರಿ, ಕಟ್ರಿ, ನಿಯತಾತ್ಮಕ ಬುದ್ಧಿಯಿಂದ ತೆಗೆದು ಹಾಕ್ರಿ. ಯಾಕೆ? ಇವೆಲ್ಲ ದೃಶ್ಯ ಅದಾವ, ದೃಶ್ಯ ಇರೋದ್ರಿಂದ ಇವು ಜಡ ಅದಾವ, ಅರಿಸ್ಕೋತಾವ, ಅರಿಸ್ಕೊಳ್ಳುವೆಲ್ಲ ಜಡ ಅದಾವ. ಘಟದೃಷ್ಟ ಘಟ ಭಿನ್ನ ಅನ್ನುವಂತೆ ಇವುಗಳನ್ನ ತೆಗೆದು ಗಂಟ್ ಹಾಕಿ ಆ ಕಡೆ ಒಗಿರಿ. ಈಗ ಮನುಷ್ಯಗೆ ಬರ್ರಿ, ಈ ಮನಸ್ಸು ಕೂಡ ಇದು ದೃಶ್ಯ ಆಗ್ತದ ನೋಡ್ರಿ. ಈಗ ಎದಕ್ಕ? ಅಹಂಕಾರಕ್ಕ. ನಾನ್ ನೋಡಾವ ಇವನ್ನೆಲ್ಲ. ನೋಡ್ರಿ, ಒಂದ ಅಂತಕಣ ರಾಗದಿಂದ ವ್ಯವಹಾರ ಮಾಡುವಾಗ ಒಮ್ಮೆ ಅಹಂಕಾರ ಆಗಿರ್ತದ. ಆ ಅಹಂಕಾರ ಏನ್ ಮಾಡ್ತದ ಅಂದ್ರೆ ಶಟದ ನಿಂತು ಇದನ್ನ ನೋಡವ್ರ ಯಾರು? ನಾನು ಇಲ್ಲಿಂದ ಹಿಡಿದ ಅಲ್ಲಿ ಮಟ್ಟ ನಂದವಲ್ಲ ಇದು ನೋಡ್ರಿ. ಎಷ್ಟ್ ನೋಡ್ರಿ ಅದಕ್ಕೆ ದಿಮಾಕ. ಆ ಮನಸ್ಸು ಎಲ್ಲವೂ ನಿದ್ರಿಟ್ಟು ಅರಿಯೋದ್ರಿಂದ, ಯಾವ್ದು ಅಹಂಕಾರ ಎಲ್ಲವೂ ನಿದ್ರಿಟ್ಟು ಅರಿಯೋದ್ರಿಂದ ಇವೆಲ್ಲವೂ ಅಹಂಕಾರಕ್ಕೆ ಗೋಚರ ಆಗ್ತಾವ, ನಾನು ಈಗ ಗೋಚರ ಆಗ್ತಾವ. ಆದ್ರಿಂದ ಇವೆಲ್ಲ ದೃಶ್ಯವಾಗಿರುವುದರಿಂದ ಇವೆಲ್ಲ ಅನಾತ್ಮಕವಾಗಿ ಕಟ್ಟಿ ಹೋಗದ. ಯಾವನ್ನ? ಬುದ್ಧಿ ಸಹಿತವಾದಂತ ಮನಸ್ಸು ಹಾಗೂ ಮನಸ್ಸು, ಇಂದ್ರಿಯ ಮತ್ತು ಶರೀರ ಹಾಗೂ ಇಡೀ ಜಗತ್ತನ್ನ ಇದನ್ನು ತೆಗೆದು ಹಾಕಿ ಅನಾತ್ಮ ಗಂಟು ಕಟ್ಟಿ ಹೋಗೋದು ಎಲ್ಲಿರಿ? ಅಹಂಕಾರಕ್ಕೆ ಬರ್ರಿ. ಈ ಅಹಂಕಾರ ಕೂಡ ಅಲ್ಲ, ನಾನು ಅನ್ನುವಂಥದ್ದು ಅರಿವಿನಿಂದ ಅರಿಸ್ಕೊಳಕ್ ಬರ್ತದ, ಆಭಾಸದಿಂದ ಅರಿಸ್ಕೊಳಕ್ ಬರ್ತದ. ಇವೆಲ್ಲವೂ ಅವನಿಂದ ಕಲ್ಪಿಸಲ್ಪಟ್ಟವ. ಇವನ್ ತೆಗೆದು ಹಾಕಿ ಆಭಾಸ ಅಂದ್ರ ಸಾಕ್ಷಿಯಾದಂತ ಆ ಯಾವ ಇವದನ್ನೆಲ್ಲ ಮೂರು ಜೀವ, ಮೂರುಗಳನ್ನ ಇರುವಂತ ಜೀವ ಯಾರು? ವಿಶ್ವಜೀವ. ಅವನು ತೆಗೆದು ಹಾಕಿ ವಿಶ್ವಜೀವ ಹಿಡ್ಕೊಂಡು ಇವೆಲ್ಲ ತ್ರಿಪುಟಿ ವ್ಯವಹಾರ ಅದಾವಲ್ಲ, ಜ್ಞಾತೃ ಜ್ಞಾನ ಅದೇ ಅನ್ನುವಂತ ತ್ರಿಪುಟಿಗಳಿಗೆ ಸಾಕ್ಷಿಯಾಗಿರುವಂತ ಆತ್ಮನಾದೇನ ಅನ್ನುವಂಥದ್ದನ್ನ ಈಗ ಬರ್ರಿ. ಸಾಕ್ಷಿ ರೂಪವಾದಂತ ಈ ತ್ರಿಪುಟಿನ ನಾ ಅಲ್ಲ, ತ್ರಿಪುಟರಹಿತವಾದಂತ ಶುದ್ಧ ಚೇತನ ಆತ್ಮನ ನಾ ಇದ್ದೇನೆ. ಯಾಕೆ? ಇವೆಲ್ಲವೂ ಈ ತ್ರಿಪುಟಿಯಿಂದ ಕೂಡಿತಕ್ಕಂತ ತ್ರಿಪುಟಿಗದ ಇವು ಮೂರು ಕೂಡಿಯನ್ನು ನಡೆದವಲ್ಲ ವ್ಯವಹಾರ. ಇವು ಯಾವ ನಾನಲ್ಲ, ಇವುಗಳಿಗೆ ಸಾಕ್ಷಿಯಾಗಿರುವಂತ ಆತ್ಮ ಸ್ವರೂಪವೇ ನಾನು ಅನ್ನುವಂತ ದೃಢ ನಿರ್ಧಾರಕ್ಕೆ ಬಂದಾಗ ಇದು ಆತ್ಮನಾತ್ಮ ವಿವೇಕ ಆಗ್ತದ. ಅನಾತ್ಮ ಅನ್ನುವಂತ ಗಂಟು ಕಟ್ಟಿ ತೆಗೆದಿಟ್ಟು ಅವನ ಹಲ್ಲುಗಳದು ಅವನು ತೆಗೆದು ಹಾಕಿ ನಾವು ಆತ್ಮದಲ್ಲಿ ಉಳಿಬೇಕಾಗ್ತದೆ. ಅರ್ಥಾತ್ ಇದು ಆತ್ಮನಾತ್ಮದ ಶುದ್ಧಡ ಗ್ರಂಥಿ ಅಂತಾರೆ ಇದಕ್ಕೆ. ಚಿದ್ದಡ ಗ್ರಂಥಿ ಗೊತ್ತಿದೆ. ಬಿದ್ದತೆ ಹೃದಯ ಗ್ರಂಥಿ, ಸಿದ್ಧಂತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಬರಾವರೇ ಅನ್ನುವಂತೆ ಎಲ್ಲವನ್ನು ಸಂಶಯ ಕಾಣದಂತಾವ್ ಏನದಾವ್ ಇಲ್ಲಿವರೆಗೆ ಮನ ಹಿಡ್ಕೊಂಡು ಇವೆಲ್ಲ ಅಷ್ಟು ದೇಹಾದಿ ಇಂದ್ರಿಯ ಪ್ರಪಂಚ ಸಂಶಯ ಕಾರಣ ಆಗಿದ್ದು. ಹೌದು 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 ನಾನು, ಅವು ನಾನು, ಏನ್ ಮನಸ್ಸು ನಾನು, ಏನ್ ದೇಹ ನಾನು, ಬುದ್ಧಿ ನಾನು, ಇವೆಲ್ಲ ಸಂಶಯ ಕಾರಣ ಆಗಿದ್ದು ಅಲ್ಲ. ಅದಕ್ಕೆ ಏನ್ ಮಾಡಿದ್ರು ಜ್ಞಾನಿಗಳು ನಮಗೊಂದು ಕೈಯಾಗ ಟೂಚಿ ಕೊಟ್ರು, ವಿವೇಕ ಕೊಟ್ರು. ವಿವೇಕ ಸನ್ನೆ ವರಿಸಿ ಆತ್ಮನಾತ್ಮಗಳನ್ನು ವಿಂಗಡಣೆ ಮಾಡಿ ಆತ್ಮ ಅಲ್ಲದವುಗಳನ್ನ ನಾವು ಅಲ್ಲಗಳೆದು ತೆಗೆದು ಹಾಕಿ ಆತ್ಮ ಸ್ವರೂಪವಾಗಿರುವಂತ ಏನು ಏಕ ಏವ ಒಂದೇ ಆರುವಂತ ಕೂಟಸ್ಥ ರೂಪ ಚೈತನ್ಯವೇ ನಾನು. ಅದು ಕೂಟವತ್ತಿಷ್ಠತಿ, ಅದು ಯಾವುದಕ್ಕೂ ವಿಕಾರ ಆಗಿಲ್ಲ, ಅಸಂಗದ. ಇವೆಲ್ಲವೂ ವಿಕಾರಗಳು ಅದಾವ, ಬದಲಾವಣೆ ಆಗ್ತಾವ. ಬದಲಾವಣೆ ಆಗದೇ ಇರುವಂತ ಒಂದು ತತ್ವ ಯಾವ್ದಾದ ಅಂದ್ರೆ ಅದನ್ನ ನಾನೇ ಇದ್ದೇನೆ. ಆ ಬದಲಾವಣೆ ಆಗದಿರುವಂತ ನಿರ್ವಿಕಾರವಾದಂತ ನಿರಾಕಾರವಾದಂತ ಅಸಂಗವಾದಂತ ಕೂಟಸ್ಥ ಚೈತನ್ಯವೇ ನಾನು ಅನ್ನೋಂತ ದೃಢ ನಿರ್ಧಾರಕ್ಕೆ ಬಂದಾಗ ಈ ಆತ್ಮನಾತ್ಮದ ವಿವೇಕದ್ದು ಸಾರ್ಥಕತೆ ಆಗ್ತದೆ. ಆವಾಗ ನಮಗ್ ಚೆನ್ನಾಗಿ ಅದರ ಒಂದು ರಹಸ್ಯ ಗೊತ್ತಾಗ್ತದ. ಅದರ ಇಡೀ ರಹಸ್ಯ ಗೊತ್ತಾಗದ ಹೊರತ ಆತ್ಮ ಸ್ವರೂಪದಲ್ಲಿ ಉಳಿಯಾಕ ಬರುವುದಿಲ್ಲ ಅನ್ನೋದು ಹೇಳ್ತಾರೆ. ನೋಡ್ರಿ ಇಲ್ಲಿ ಹೇಳ್ತಾರೆ, ದ ಇಂಟೆಲೆಕ್ಟ್ is substance than the mind. ಅಂದ್ರೆ ನೋಡ್ರಿ ಅದನ್ನ ಹೇಳ ಸೂಕ್ಷ್ಮ. ದ ಮೈಂಡ್ ರಿಪ್ರೆಸೆಂಟ್ಸ್ ದ ಡೌಟಿಂಗ್ ಫ್ಯಾಕಲ್ಟಿ. ಆ ಮೈಂಡ್ ಏನದ ಸಂಕಲ್ಪ ವಿಕಲ್ಪ ಮಾತ್ರ ಬುದ್ಧಿದ. ಇದು ಹೌದು ಅಲ್ಲೋ, ಹೌದು ಅಲ್ಲೋ, ಹುಚ್ಚ ನೀನು ಅಲ್ಲ ಅಲ್ಲ ಅಂತ ಇಂಟೆಲೆಕ್ಟ್ ಹೇಳ್ತದ. ನಾವೇನು ನಿರ್ಣಯ ಮಾಡವ. ದ ಇಂಟೆಲೆಕ್ಟ್ ರ್ಯಾಷನಲಿ ಅನಲೈಸಸ್ ಅಂಡ್ ರಿಮೂವ್ಸ್ ದ ಡೌಟ್. ಆ ಬುದ್ಧಿ ಏನ್ ಮಾಡ್ತದ? ನಿನ್ನಲ್ಲಿರುವಂತ ಸಂಶಯಗಳನ್ನ ದೃಢ ನಿರ್ಧಾರವನ್ನು ಮಾಡ್ತದೆ ಅಂದಾಗ ಬುದ್ಧಿ ಹೆಚ್ಚಿನದಾಯ್ತು. ಇದ್ರಿಟ್ಟು ಅರಿಯೋದ್ರಿಂದ ಮನಸ್ಸನ ಅಲ್ಲ ನಾನ, ಬುದ್ಧಿ ಕರೆ ಬುದ್ಧಿ. ನಿಶ್ಚಯಾತ್ಮಕ ತತ್ವ ಯಾರಿಗದ? ಬುದ್ಧಿಗದ. ಯಾಕಂದ್ರೆ ಅದು ಸತ್ಗುಣದ ಕಾರ್ಯ. ಅಪಂಚಕೃತ ಮಹಾಭೂತಗಳ ಒಂದು ಸತ್ಗುಣದ ಕಾರ್ಯ ಅದು ಬುದ್ಧಿ. ಆದ್ದರಿಂದ ಅದು ಶ್ರೇಷ್ಠದ. ದ ಇಂಟೆಲೆಕ್ಟ್ rationally analyzes the removes the doubts. ನಿಶ್ಚಯಾತ್ಮಕ. therefore the intellect is stronger than the mind. ಮನುಷ್ಯನಿಗಿಂತ ಬುದ್ಧಿ ಸತ್ಗುಣದ ಇರುವುದರಿಂದ, ನಿರ್ಣಯ ಒಂದು ಶಕ್ತಿ ಇರೋದ್ರಿಂದ ಅದು ಶ್ರೇಷ್ಠದ. ವಿಜ್ಞಾನಮಯ ಕೋಶ ಸಬ್ಟರ್ ಜನ ಮನೋಮಯ ಕೋಶ. ವಿಜ್ಞಾನಮಯ ಕೋಶದಲ್ಲ, ಅದು ಮನೋಮಯ ಕೋಶಕ್ಕಿಂತ ಶ್ರೇಷ್ಠದ.
The mantra does not explicitly say that we should withdraw from the mind, but we supply this in the context. We supply this in this context. ಆದ್ರೆ ಇದನ್ನ ನಾವು ಇದ್ರೊಳಗೆ ಹಾಕಿದೀವಿ. ಇದನ್ನ ಹಿಂದೆ ತಂದು ನೀವು ಅಭ್ಯಾಸ ಮಾಡಿ ಮುಂದೆ ಬಂದಿದ್ರೆ ಇದು ಗೊತ್ತಾಗ್ತಿತ್ತು. ಅದಕ್ಕೆ ಇದನ್ನ ಹಿಂದೆ ಹೋಗ್ರಿ ಅಂತ ನಾವು ನಿನ್ನೊಮ್ಮೆ ನಿಮಗ ಕೇಳ್ತಾ ಇದ್ದೀವಿ. ಇದನ್ನ ಸರಿಯಾಗಿ ತಿಳ್ಕೊಂಡಿದ್ರೆ ಮುಂದಿನ ತಿಳಿತದ. ಆದ್ದರಿಂದ ಅವ್ರು ಏನ್ ಹೇಳ್ಯಾರಂದ್ರೆ ಈ ಒಂದು ಸೆಕೆಂಡ್ ಚಾಪ್ಟರ್ದ ತೃತೀಯ ವಲ್ಲಿಯಲ್ಲಿ ಹೇಳ್ತಕ್ಕಂತ ಈ ಯಾವ ಶ್ಲೋಕ ಅಂತಂದ್ರೆ 7ನೇ ಶ್ಲೋಕದಲ್ಲಿ ಅವರೆಲ್ಲ ಚೆನ್ನಾಗಿ ಇದನ್ನ ಹೇಳ್ಕೊಂತ ಬಂದಾರೆ. ಅದನ್ನ ನಾವು ನೀವು ಗಮನಿಸುವ. From the individual intellect, ಸತ್ವದ ಕಾರ್ಯವಾದಂತ ಏನು ಬುದ್ಧಿ ಅದಲ್ಲ, ಲರ್ನ್ ಟು ಐಡೆಂಟಿಫೈ ವಿತ್ ಟೋಟಲ್ ಇಂಟೆಲೆಕ್ಟ್ ಮಹತ್ತತ್ವ. ಹಂಗೆ ಮುಂದೆ ಹೊಂಟ್ರು ಸಮಷ್ಟಿಗೆ ಬರ್ತಾರೆ. ಈಗ ಇದು ವ್ಯಷ್ಟಿಯಲ್ಲಿ ನಾವು ತಿಳ್ಕೊಂಡಿವಿ. ಈಗ ಕೂಟಸ್ಥ ಚೈತನ್ಯವೇ ನಾನು. ಇಲ್ಲಿ ಸಮಷ್ಟಿಯಲ್ಲಿ ಕೂಡ ಅಲ್ಲಿಯೂ ಕೋಶಗಳದಾವು. ಇಲ್ಲಿ ಹೆಂಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂತ 5 ಕೋಶಗಳಿದಾವೆ. 3 ಶರೀರಗಳ ಮೂಲಕ ಅವುಗಳನ್ನು ಗುರುತಿಸ್ತಾರೆ. ಯಾವುದು? ಸ್ಥೂಲ ಶರೀರ, ಅನ್ನಮಯ ಕೋಶ 1 ಕೋಶ, ಹಾಗೂ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇವೆಲ್ಲ ಸೂಕ್ಷ್ಮ ಶರೀರದೊಳಗೆ ಬರ್ತಾವ. ಇದು ಸೂಕ್ಷ್ಮ ಶರೀರ. ಇವು 3 ಕೋಶಗಳು. ವಿಜ್ಞಾನಮಯ ಕಾರಣ ಶರೀರ, ಇದು ಆನಂದಮಯ ಕಾರಣ ಶರೀರ. 3 ಶರೀರಗಳಲ್ಲಿ 5 ಕೋಶಗಳನ್ನು ಗುರುತಿಸಿದ ಮೇಲೆ ಹೇಳ್ರಿ ಏನ್ರಿ ಏನೋ ಆನಂದಮಯ ಕೋಶ ಅಂದ್ರನ ಅದ ಕಾರಣ ಶರೀರ. ಕಾರಣ ಶರೀರ, ಆನಂದಮಯ ಕಾರಣ. ಆ 3 ಶರೀರಗಳು ಸೂಕ್ಷ್ಮ ಶರೀರ. ವೆರಿ ಗುಡ್. Learn to identify the total intellect Mahatvattam. This process is also important because to ultimately claim that I am Brahman, in addition to being subtle, the mind must also expand. Brahman is both subtle and all pervading. ಹೇಳ್ರಿ ಇದರ ಅರ್ಥ ಹೇಳ್ರಿ ಗುರುಗಳೇ. ವ್ಯಕ್ತಿ ಒಳಗ ಏನ್ ಬುದ್ಧಿ ಐತಲ್ಲ, ವ್ಯಕ್ತಿ ಬುದ್ಧಿ ಏನೈತಲ್ಲ, ಐಡೆಂಟಿಫೈ ದ ಟೋಟಲ್ ಇಂಟೆಲೆಕ್ಟ್, ಅದಕ್ಕೆ ಮಹತ್ವ ಅಂತಾರ. ನಮ್ದು ವೈಯಕ್ತಿಕ ಬುದ್ಧಿ ಏನೈತಲ್ಲ, ಇದಕ್ಕೆ ಬುದ್ಧಿ ತತ್ವ ಅಂತಾರೆ. ನಮ್ದು ನಿಮ್ದು ಅವ್ರದ್ದು ಇವ್ರದ್ದು ಎಲ್ಲಾ ಜಗತ್ನಾಗ ಇರ್ತದ ಎಲ್ಲಾ ಬುದ್ಧಿ ಸೇರಿಸಿದ್ರೆ ಏನೈತಲ್ಲ ಅದಕ್ಕ ಟೋಟಲ್ ಇಂಟೆಲೆಕ್ಟ್ ಅಂತಾರ. ಅದಕ್ಕ ಮಹತ್ತತ್ವ ಅಂತಾರ. ಸಮಷ್ಟಿ ಬುದ್ಧಿ ತತ್ವಗಳು ಕೂಡಿ ಮಹತ್ವ. ಸಮಷ್ಟಿ ಬುದ್ಧಿಗೆ ಮಹತ್ತತ್ವ ಅಂತಾರ ಅಂತ ಹೇಳಾಕತ್ತಾರ. ಅಲ್ಲಿ ಜೋಡಿಸ್ಕೊಡ್ರಿ ಅಂತ ಹೇಳ್ತಾರ. ಕರೆಕ್ಟ್. ಮುಂದಿನ ಹೇಳಿ. Subtle mind must also expand. ಇದು ಎಕ್ಸ್ಪಾಂಡ್ ಮಾಡಿ Brahma is both subtle and all pervading. When I claim that I am familiar, I am limited, I must learn to expand my identity to Indian, Asian, human, and then to living being. ನೋಡ್ರಿ, ನಿಮ್ಮ ಒಂದು ಬುದ್ಧಿಯನ್ನ ಯಾವ ಸಂಕುಚಿತ ದೃಷ್ಟಿ ಅದಲ್ಲ ಅದನ್ನ ವಿಶಾಲ ಮಾಡ್ತಾ ಹೋಗ್ಬೇಕು. ಪಶ್ಚಿಮದಂತ ದೃಷ್ಟಿ ವಿಶಾಲ ಆಗ್ಬೇಕು. ಏನಂತೀರಿ ಈಗ? ನಾ ತಮಿಳ್ ಏನಂದ್ರಿ ಒಂದು ರಾಜ್ಯ ದೃಷ್ಟಿಯಿಂದ, ಒಂದು ದೇಶದ ದೃಷ್ಟಿಯಿಂದ ಏನಂದ್ರಿ? ಎಕ್ಸ್ಪಾಂಡ್. ಒಂದ್ ಸ್ವಲ್ಪ ಗುರುತಿಸ್ಕೊಳ್ಳೋದು ಎಷ್ಟು ಮಾಡ್ರಿ. ಇಂಡಿಯನ್ ಅನ್ರಿ. ನೀವು ತಮಿಳಿಯನ್ ಅಂದ್ರೆ ಯಾವ ದೇಶ ಅಂತ ಹೇಳಿದ್ರೆ ಇಂಡಿಯನ್. ಇಂಡಿಯನ್ ಏನು ಅಂತ ಬೇರೆ ಕಡೆ ಹೋಗಿ ಕೇಳಿದ್ರ ಏಷ್ಯನ್. ನಾನು ಏಷ್ಯಾ ದೇಶ, ನಾವು ಏಷ್ಯಾ ಖಂಡದ ಅಂತ ಹೇಳ್ತೀರಿ. ಮುಂದೆ ಇಡೀ ಆಗಿ ನಾನು ಒಂದೇ ಖಂಡ, ಒಂದೇ ಒಂದು ಪೃಥ್ವಿ, ಈ ದೇಶ ಎಲ್ಲಾ ದೇಶದ ಎಲ್ಲಾಡಕ್ಕಾಗ್ತಾವ. ಈ ಒಂದು ಭೂಮಿ ಅಡಕ್ ಹಿಂಗೆ ವಿಶಾಲ ಮಾಡ್ಕೊಂತ ಹೋಗ್ರಿ ಅಂತ ಹೇಳ್ತಾರ. ಮುಂದೆ ಅದಾದ ನಂತರ ನಾವು ಒಬ್ಬ ಹ್ಯೂಮನ್ ಬೀಯಿಂಗ್, ಮನುಷ್ಯ ಜಾತಿಯಿಂದ ಹೇಳುವಾಗ ಒಬ್ಬ ಮನುಷ್ಯ, ದೇಶದಿಂದ ಹೇಳುವಾಗ ಇಡೀ ದೇಶದವ ನಾನು, ಬ್ರಹ್ಮಾಂಡ ತತ್ವದ ನನಗೆ ಬರಬೇಕು ಅನ್ನುವಂತ ದೃಷ್ಟಿ ಅದೈತಿ. ಹ್ಯೂಮನ್ ಅಂಡ್ ದೆನ್ ಟು ಲಿವಿಂಗ್ ಬೀಯಿಂಗ್. ಹ್ಯೂಮನ್ ಆದಾಗ ನಾ ಏನಾದ್ರು ಒಂದು ಲಿವಿಂಗ್ ಬೀಯಿಂಗ್, ನಾನು ಒಂದು ಈ ಭೂಮಿಯಲ್ಲಿ ಇರ್ತಕ್ಕಂತ ಒಂದು ಜೀವಿ. ಅಂಡ್ ರಿಮೂವ್ ದ ಅಡ್ಜೆಕ್ಟಿವ್ ಲಿವಿಂಗ್. ನಂತರ ಅವ್ರೇನಂತಾರ, ಲಿವಿಂಗ್ ಅನ್ನುವಂಥದ್ದು ವಿಶೇಷಣದ, ಇದು ಇರುವಂತ ಜೀವಿಗಳು. ಆ ಜೀವಿ ಅನ್ನುವಂಥದ್ದು ವಿಶೇಷಣದ. ಇರು ಏನದ? ಆತ್ಮತತ್ವದ ಸದ್ರೂಪದ ಇರುವಿಕೆಗೆ ಏನಂತೇವೆ ನಾವು? ಜೀವಿ. ಜೀವತ್ವವನ್ನು ಜೋಡಿಸಿದೀವಿ. ಆ ಜೀವತ್ವ ಏನದ? ವಿಶೇಷಣದ, ವಿಶೇಷವಾದಂತ ಯಾವ ಸದ್ರೂಪದ, ಅದು ಸತ್ಯ, ಅದು ನಿಜವಾದದ್ದು. ವಿಶೇಷಣವನ್ನು ತೆಗೆದು ಹಾಕಿರಿ ಏನ್ ಉಳಿತ್ರಿ?
ನಾನು ಇದೇನಿ, ಐ ಆಮ್ ಎ ಲಿವಿಂಗ್ ಬೀಯಿಂಗ್. ಆ ಇದೇನನ್ನುವಂಥದ್ದು ಏನದಲ್ಲ, ಅದು ಆತ್ಮತತ್ವ. ಆ ಒಂದು ದೇಹ ಹಿಡ್ಕೊಂಡು ಇವೆಲ್ಲ ಇಲ್ಲಿ ಮಟ್ಟ ಹೇಳ್ಕೊಂತ ಬಂದಿವಿ. ಇವೆಲ್ಲ ವಿಶೇಷಗಳು ಜೋಡಿಸ್ಕೊಂಡ್ ಬಂದಿವಿ ನಾವು. ತಮಿಳದಿಂದ ಹಿಡ್ಕೊಂಡು, ಇಂಡಿಯಾ ಹಿಡ್ಕೊಂಡು, ಏಷ್ಯಾ ಖಂಡ ಹಿಡ್ಕೊಂಡು, ಈ ಒಂದು ಭೂಮಿ ಹಿಡ್ಕೊಂಡು, ಇವೆಲ್ಲ ವಿಶೇಷಗಳು ಜೋಡಿಸಿವಿ. ಇವನ್ನೆಲ್ಲ ತೆಗೆದು ಹಾಕಿದ್ರೆ ಇರುವಂತಹದ್ದು ಒಂದೇ, ಅದೇ ಸದ್ರೂಪ. ಹೌದಿಲ್ಲ ಸರ? ಈ ಶರೀರದ ಏನ್ರಿ ಅವಾಗ ಹೇಳ್ತೀವಿ, ಶಿಫ್ಟ್ ದ ಐಡೆಂಟಿಫಿಕನ್ಸ್ ಟು ಪ್ಯೂರ್ ಎಕ್ಸಿಸ್ಟೆನ್ಸ್. ಅಲ್ಲಿ ಬಂದ್ ಹಾಕ್ತೀವಿ. ಎಕ್ಸಿಸ್ಟೆನ್ಸ್ ಅಂದ್ರ ಸದ್ರೂಪ ಏನದ, ಸದ್ರೂಪಕ್ಕೆ ಬರ್ಬೇಕಂತ ಅರ್ಥ. ಅಲ್ಲಿ ಬಂದ್ ಹಾಕ್ತೀವಿ. ಲಾಸ್ಟ್ ಪ್ಯಾಜಿ ಇದು. ನೀವು ನಿರ್ಣಯ ಪ್ಯಾಜಿ ಅಂತ ಇರ್ತೈತಿ ಒಂದ್ ಎಲ್ಲದಕ್ಕೂ ಆಡುವಾಗ. ಹಂಗ ದ ಅಡ್ಜೆಕ್ಟಿವ್ ಬಿಲಾಂಗ್ ಟು ಅನಾತ್ಮ. ಇಲ್ಲಿ ಮಟ್ಟ ಅಡ್ಜೆಕ್ಟಿವ್ ಹೇಳ್ಕೊಂತ ಬಂದಿವಿ. ಎಲ್ಲವೂ ಮೇಲಿನ ವಿಶೇಷಣಗಳು. ನಾ ಹೇಳ್ತೀನಿ ಬಿಡ್ರಿ, ಬಂದೆ ನಾ ಹೇಳ್ತೀನಿ ಇಲ್ಲಿ ಸ್ವಲ್ಪ. ವೆರಿ ಗುಡ್. ವಿಶೇಷಣಗಳು ಏನ ತೆಗೆದು ಬಿಟ್ರೆ ವಿಶೇಷವಾದಂತ ವಸ್ತು ಆತ್ಮನ ಅದ. ಈ ವಿಶೇಷಣಗಳು ಯಾರಿಗೆ ಸಂಬಂಧಪಟ್ಟಾವು? ವಿಶೇಷಣಗಳು ಅನಾತ್ಮಕ್ಕೆ ಸಂಬಂಧಪಟ್ಟಾವು. ನಾವೇನು ಹೆಂಗ್ ತಗೋಬೇಕು ಅಂದ್ರ, ನಾನು ಕರ್ನಾಟಕದವ, ನಾನು ಕರ್ನಾಟಕದಲ್ಲಿ ಇರುವವ ಒಬ್ಬ ಜೀವಿ, ಅಥವಾ ಏನಂತ ತಗೋಬೇಕು ಅಂತಂದ್ರೆ, ಕನ್ನಡಿಯನ್ ಅಲ್ಲ ತಮಿಳಿಯನ್ ಅಂದಾರ ಅವರು. ಈಗ ನಾವು ಕನ್ನಡಿಗ ಅಂದ್ರೆ ಬೀಯಿಂಗ್ ಅಂದ್ರೆ ಬೀಯಿಂಗ್ ಅಂತಂದ್ರೆ ಕರ್ನಾಟಕದವನು ಇರುತ್ತೇನೆ, ಕರ್ನಾಟಕದಲ್ಲಿ ಇರುತ್ತೇನೆ. ಆ ನಂತರ ನಾನು ಈ ಭಾರತೀಯನಾಗಿರುತ್ತೇನೆ. ಆ ನಂತರ ನಾನು ಈ ವಿಶ್ವದನು ಆಗಿರುತ್ತೇನೆ. ಆ ನಂತರ ನಾನು ಒಬ್ಬ ಮನುಷ್ಯನು ಆಗಿರುತ್ತೇನೆ. ನಾನು ಜೀವಂತವಾಗಿರುತ್ತೇನೆ. ಹಂಗ ಇರುತ್ತೇನೆ ಅನ್ನುವಂಥದ್ದು ಏನ್ ಬರ್ತದಲ್ಲ, ಅದು ಎಲ್ಲದ್ರಾಗ ಕಾಮನ್ ಅಂತ ತಕೋಬೇಕು. ಇದು ಇರುತ್ತೇನೆ ಅನ್ನೋದು ಆತ್ಮಗ ಹಚ್ಬೇಕು. ಅದು ಕನ್ನಡಿಗ, ಭಾರತೀಯ, ವಿಶ್ವ ಕುಟುಂಬಿ, ಮಾನವ, ಜೀವಂತ ಇರುತ್ತೇನೆ, ಇವೇನದಾವಲ್ಲ, ಜೀವದಿಂದ ಇರುತ್ತೇನೆ, ಇವೆಲ್ಲವೂ ಕೂಡ ಅನಾತ್ಮಕ್ಕೆ ಸಂಬಂಧಪಟ್ಟದ್ದು ತಿಳ್ಕೊಬೇಕು. ಅನಾತ್ಮ ಅಂದ್ರೆ ಎದಕ್ಕ? ಈ ವಿಶೇಷಣವಾದಂತ ಅನಾತ್ಮಗಳು, ಶರೀರ, ಇವಕ್ಕೆ ಸಂಬಂಧಪಟ್ಟಂತವೆಲ್ಲ ವಿಶೇಷಣಗಳು. ವಿಶೇಷವಾದ ವಸ್ತು ಏನೈತಲ್ಲ, ಅದು ಇರುತ್ತೇನೆ ಐತಲ್ಲ, ಅದ ಒಂದು ವಸ್ತು. ಅದಕ್ಕೆ ಏನಂತಾರ? ಸದ್ರೂಪ. ಅದೇ ಸದ್ರೂಪ. ಬದಲಾವಣೆ ಆಗದಿರುವಂತ ತತ್ವ. ಸದ್ರೂಪ. ನಿರ್ಣಯ. ಈ ಹಂತಕ್ಕೆ ನಾವು ಬಂದ್ವಿ ಅಂದ್ರೆ, when we come to that stage, we identify with the limitless. ಅವಾಗ ನಮಗ ವ್ಯಾಪಕ ತತ್ವದೊಂದಿಗೆ ನಾನು ಅನ್ನುವಂಥದ್ದು ಗುರ್ತದೆ. ಅವನ್ನ ಇಟ್ಕೊಂಡ ನೀವು ನಾನು ಅಂದ್ವಿ ಅಂದ್ರೆ ಅಲ್ಲಿ ಅನಾತ್ಮಗಳಲ್ಲಿ ನಾನು ಅಂತ ಕೂತಿರ್ತೀವಿ. ಆದ್ದರಿಂದ as a first step, expand the mind by identifying with ಹಿರಣ್ಯಗರ್ಭ, the total intellect. ಸಮಷ್ಟಿ ಬುದ್ಧಿ ಕೂಡ ನಾನು ಅಷ್ಟೊಂದವದೇನಿ ಅಂತ ಅರ್ಥ ಮಾಡ್ಬೇಕು. ಎಲ್ಲ ಬುದ್ಧಿಗಳನ್ನ ಕೂಡಿಸ್ಬೇಕು. ಆ ಮಹತ್ತತ್ವವೇ ನಾನು ಅನ್ಬೇಕು. ಅದಕ್ಕ ಮಹತ್ತತ್ವನು ಅಂತಾರ, ಹಿರಣ್ಯ ಗರ್ಭನು ಅಂತಾರ. ಸಮಸ್ತ ಸೂಕ್ಷ್ಮ ಶರೀರದ ಅಭಿಮಾನಿಗೆ ಹಿರಣ್ಯ ಗರ್ಭ ಅಂತೇವೆ. ನೆನ್ಪಿಡ್ಕೋಬೇಕು ಇವೆಲ್ಲ. ಆ ಹಿರಣ್ಯ ಗರ್ಭನಷ್ಟೇ ನಾನು ಅದೇನೆ ಅನ್ನುವಂತ ವ್ಯಾಪಕ ತತ್ವ ನಾನು ಆಗ್ಬೇಕು. ಇಷ್ಟೆಲ್ಲ ಆದಾಗ ಈ ಶರೀರಕ್ಕೆ ಇಲ್ಲೇ ಕುಂಡ್ರಬಾರದು. ಜಗದಾಗಲ್ಲ ಮುಗಿಲಾಗಲ್ಲ. This is done by understanding that the individual doesn't exist separated from the total. ಅಂದ್ಮ್ಯಾಗ ಅವ್ಯಕ್ತಂ, ದ ಟೋಟಲ್ ಕಾರಣ ಶರೀರ ಏನೈತಲ್ಲ ಅದು ಅವ್ಯಕ್ತ ಅಂತ ಹೋಗ್ಬೇಕು. ಟೋಟಲ್ ಸೂಕ್ಷ್ಮ ಶರೀರ ಏನೈತಿ, ಹಿರಣ್ಯ ಗರ್ಭ, ಅದಕ್ಕೆ ಮಹತ್ತತ್ವ ಅಂದ್ರು. ಕಾರಣ ಶರೀರ ಒಟ್ಟುಗೂಡಿಸಿ ಟೋಟಲ್ ಸಮಷ್ಟಿ ಅವ್ಯಕ್ತ ಏನೈತಲ್ಲ ಕಾರಣ ಶರೀರ, ಅದನ್ನ ಒಟ್ಟು ಕೂಡಿಸಿದ್ರು ಅದಕ್ಕೆ ಏನಂತಾರ? ಕಾರಣ ಶರೀರ ಅಬ್ದಿ ಈಶ್ವರ, ಅವ್ಯಕ್ತ ಅಂತಾರ. ಅವ್ಯಕ್ತ. ಅದು ಅವ್ಯಕ್ತ ಅನ್ನೋದು ಏನದ? ಅದು ಮಹತ್ತತ್ವಕ್ಕಿಂತ ಶ್ರೇಷ್ಠ ಅದ. ಸೂಕ್ಷ್ಮ ಶರೀರಕ್ಕಿಂತಲೂ ಹಿರಣ್ಯ ಗರ್ಭಕ್ಕಿಂತಲೂ ಶ್ರೇಷ್ಠ ಅದ. ಇಟ್ ಈಸ್ ಸಟ್ಲೆಸ್ಟ್ ಇನ್ ದ ಮಟೀರಿಯಲ್ ಫೀಲ್ಡ್. ಅದು ಬಹಳ ಸೂಕ್ಷ್ಮದ, ಸಟ್ಲೆಸ್ಟ್. ಇಲ್ಲಿ ಬಿ ಉಚ್ಚಾರ ಆಗುದಿಲ್ಲ ಗುರುಗಳ. ಅದು ಬಿ ಏನದಲ್ಲ, SUBTLEST ಐತಲ್ಲ, ಸಟ್ಲೆಸ್ಟ್ ಅನ್ಬೇಕು. ಬಿ ಉಚ್ಚಾರ ಆಗುದಿಲ್ಲ, ಬಿ ಸೈಲೆಂಟ್. ಅಲ್ಲ, ಸಟ್ಲೆಸ್ಟ್. ಇಟ್ ಈಸ್ ಸಟಲ್. ಅದು ಬಿ ಉಚ್ಚಾರ ಆಗುದಿಲ್ಲ. ಸಟಲೆಸ್ಟ್ ಇಲ್ಲಿ ಸಟ್ಲೆಸ್ಟ್ ಐತಿ. ಇಟ್ ಈಸ್ ಸಟ್ಲೆಸ್ಟ್ ಇನ್ ದ ಮಟೀರಿಯಲ್ ಫೀಲ್ಡ್. ಅಂದ್ರೆ ಬಹಳ ಸೂಕ್ಷ್ಮದೊಳಗೆ ಅತಿ ಸೂಕ್ಷ್ಮ ಇದ್ದಿದ್ದು ಯಾವುದು ಅಂದ್ರೆ ಈ ಕಾರಣ ಶರೀರ. When Tattvabodha is taught, most people do not understand Karana Sharira because it is experienced in deep sleep state.
ಕಾರಣ ಶರೀರ ಬಹಳ ಮಂದಿಗೆ ಅರ್ಥ ಆಗುದಿಲ್ಲ. ಪ್ರಾರಂಭಿಕ ಹಂತದವ್ರಿಗಿದ್ದವ್ರಿಗೆ ಅದು ಅಜ್ಞಾನ ಅಂತ ಹೇಳ್ತೀವಿ, ಅವಿದ್ಯೆ ಅಂತ ಹೇಳ್ತೀವಿ. ಅದು ಏನೋ ಹೇಳಿದ್ರು ಕೂಡ ಬಿಗಿನರ್ಸ್ ಅರ್ಥ ಆಗೋದಿಲ್ಲ. ಅವಾಗ ಏನ್ ಹೇಳ್ಬೇಕು ಅವ್ರಿಗೆ ಅಂತಂದ್ರೆ, ಈ ಸುಷುಪ್ತಿ ಅವಸ್ಥೆ ಒಳಗೆ ನಾವು ಏನ್ ಅನುಭವ ಮಾಡ್ತೀವಲ್ಲ ಅದ ಕಾರಣ ಶರೀರ ನೋಡಪ್ಪ ಅಂತ ಹೇಳ್ಬೇಕು. ಸುಷುಪ್ತಿ ಅವಸ್ಥೆ ಒಳಗೆ ನಾವು ಅಲ್ಲಿ ಕತ್ತಲೆಯನ್ನ ಅನುಭವ ಮಾಡ್ತೀವಿ. ಆ ಕತ್ತಲೆಯನ್ನ ಅದಕ್ಕ ಅಜ್ಞಾನ ಅಂದಾರ. ಆ ಕತ್ತಲೆಯನ್ನ ಅನುಭವ ಮಾಡ್ತಿದ್ರಿಂದ ಅದಕ್ಕ ಅಜ್ಞಾನ ಅಂದಾರ. ಅದಕ್ಕ ಕಾರಣ ಶರೀರ ಅಂತಂದ. ಅದಂತ ತಿಳ್ಕೊಡ್ರಿ ಅಂತ ಹೇಳ್ತಾರ. ದೇರ್ ಇಸ್ ಎ ಬ್ಲಾಂಕ್ನೆಸ್ ಇನ್ ಡೀಪ್ ಸ್ಟೇಟ್. ಅಲ್ಲಿ ಏನದ? ಕತ್ಲದ. ಬ್ಲಾಂಕ್ನೆಸ್ ಅಂದ್ರೆ ಏನು? ಕತ್ಲದ. Blankness is not the absence of things, it is the creation of a potential form. ಅಲ್ಲಿ ಇನ್ನೊಂದು ಮಾತು ಹೇಳ್ತಾರ ಕೇಳ್ರಿ. ಇದು ಒಂದ್ ಮಾತು ಬಹಳ ವಿಶೇಷ ಅದ, ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಅಲ್ಲಿ ಕತ್ಲದ ಅಲ್ಲ, ಅಲ್ಲಿ ಏನೋ ಇಲ್ಲ ಅಂತೀರೋ, ಏನು ಎಲ್ಲವೂ ಬೀಜ ರೂಪಕ್ಕೆ ಹೋಗ್ಯದಂತೀರೋ ಅಂತ ಕೇಳ್ತಾರ ಅಪ್ಪವ್ರು. ಆ ಕಾರಣ ಶರೀರದಾಗ ಈ ಸೂಕ್ಷ್ಮ ಸ್ಥೂಲ ಪ್ರಪಂಚ ಮತ್ತು ಕಾರಣ ಸೂಕ್ಷ್ಮ ಪ್ರಪಂಚ ಸ್ಥೂಲ ಪ್ರಪಂಚ ಎರಡೂ ಅಲ್ಲಿ ಬೀಜ ರೂಪಕ್ಕೆ ಹೋಗಿದ ಅವಸ್ಥೆ ಅಂತೀರೋ, ಏನಾದ್ರು ಕತ್ತಲ ಅಂದ್ರೆ ಏನು ಇಲ್ಲದಂತ ಅವಸ್ಥೆ ಅಂತೀರೋ? ಬೀಜ ರೂಪ ಹೆಂಗ್ ತಗೊಂಡಿರ್ತಾರೆ? ಏನು ಇಲ್ಲದಕ್ ಹೋಗ್ಬೇಡ್ರಿ. ಈ ಜಾಗೃತ ಮತ್ತು ಸ್ವಪ್ನದಲ್ಲಿ ಇದ್ದಂತ ವಸ್ತುಗಳು ತಮ್ಮ ಕಾರಣವಾದ ಬೀಜ ರೂಪಕ್ಕೆ ಹೋಗ್ಯಾವು ಅನ್ಬೇಕ. ಪೊಟೆನ್ಶಿಯಲ್ ಫಾರ್ಮ್ ಅಂತಾರ. ಆದ್ದರಿಂದ ಅದು ಜೀರೋ ಅಲ್ಲ. ಅದು ಜೀರೋ ಅಲ್ಲ. ಅದು ಎಲ್ಲವನ್ನು ಒಳಗೊಂಡಂತಹದ್ದು. ಸೂಕ್ಷ್ಮ ಸ್ಥೂಲಗಳ ಬೀಜ ರೂಪದಿಂದ ಇರುವಂತ ಅವಸ್ಥೆ ಕಾರಣ ಶರೀರದ ಅವಸ್ಥೆ ಅಂತ. ಜೀರೋ ಇಸ್ ನಾಟ್ ನಥಿಂಗ್ನೆಸ್. ಇಟ್ ರಿಪ್ರೆಸೆಂಟ್ಸ್ ದಿ ಪೊಟೆನ್ಶಿಯಲ್ ಫಾರ್ಮ್. ಫ್ರಾಮ್ ನಥಿಂಗ್ನೆಸ್ನೆಸ್ ನಥಿಂಗ್ ಕ್ಯಾನ್ ಕಮ್ ಔಟ್. ಏನೋ ಇಲ್ಲದ್ರಿಂದ ಇದು ಉತ್ಪತ್ತಿ ಆಗತ್ತೇನೆ ಜಾಗ್ರತ ಸ್ವಪ್ನ? ಇಲ್ಲ, ಅಲ್ಲಿ ಬೀಜ ರೂಪದಿಂದ ಐತಿ ಅಂತ ತಿಳ್ಕೊಂಡ ಇಲ್ಲೇ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಹುಡುಗೋತಾವ. ಒಂದು ಆಲದ ಮರದ ಬೀಜದಲ್ಲಿ ಆಲದ ಮರ ಐತಿ ಇಲ್ಲೋ? ಐತಿ. ಸೂಕ್ಷ್ಮವಾಗಿ ವ್ಯಾಪಕವಾಗಿ ಐತಿ. ಆ ಆಲದ ಮರ ಏನ್ ಬೀಜದಾಗ ಐತಿ ಅದಕ್ಕೆ ಏನಂತೀವಿ ನಾವು? ಪೊಟೆನ್ಶಿಯಲ್ ಫಾರ್ಮ್ ಅಂತೀವಿ. ಆಲದ ಮರದ ಬೀಜದಲ್ಲಿ ಆಲದ ಮರ ಐತಿ. ಹೆಂಗದ? ಸೂಕ್ಷ್ಮವಾಗಿ ಐತಿ. ಆ ಆಲದ ಮರದ ಬೀಜಕ್ಕೆ ನಾವೇನಂತೀವಿ? ಪೊಟೆನ್ಶಿಯಲ್ ಫಾರ್ಮ್ ಅಂತೀವಿ. ಅವ್ಯಕ್ತ. ಆ ಗಿಡದ ಆಲದ ಮರದ ಅವ್ಯಕ್ತ ರೂಪ ಒಳಗದ. ಅದು ಆ ಬೀಜ ಅನ್ನೋದು ಏನೂ ಇಲ್ಲ ಅಂತ ಅನ್ನುವಂತ ಅವಸ್ಥೆ ಅಲ್ಲ. ಎಲ್ಲವನ್ನ ಅದು ಸೂಕ್ಷ್ಮ ಮಾಡ್ಕೊಂಡು ಅದು ಏನಾಗೈತಿ? ಕತ್ಲಾದಂಗ್ ಕಾಣಕತ್ತೈತಿ ನಮಗ ಅಂತಾರ. ನಥಿಂಗ್ ಕ್ಯಾನ್ ಕಮ್ ಔಟ್ ಆಫ್ ಬ್ಲಾಂಕ್ನೆಸ್. ಈ ಜಗತ್ತು ಉತ್ಪತ್ತಿ ಆಗ್ಬೇಕಾದ್ರ ಆ ಕಾರಣ ಶರೀರದಿಂದ ಉತ್ಪತ್ತಿ ಆಗೈತಿ. ಆ ಕಾರಣ ಶರೀರ ಅಂದ್ರ ಅದು ಏನು ಇಲ್ಲದಂತ ಅವಸ್ಥೆ ಅಲ್ಲ. ಎಲ್ಲವನ್ನ ಬೀಜ ರೂಪದಲ್ಲಿ ಒಂದು ಗರ್ಭೀಕರಿಸಿಕೊಂಡಂತ ಸ್ಥಿತಿ ಅಂತ ತಿಳ್ಕೊಳ್ರಿ. That blankness is a state where everything is undifferentiable. It is nothing. It is not nothing. ಅದು ಏನನ್ನು ಇಲ್ಲದಿರುವಿಕೆ ಅಲ್ಲ, ಎಲ್ಲ ಇರುವಿಕೆಯನ್ನ ಗರ್ಭೀಕರಿಸಿಕೊಂಡು ಬೀಜ ರೂಪಕ್ಕೆ ಒಯ್ದಂತ ಸ್ಥಿತಿ ಅದು ಕಾರಣ ಶರೀರ. ನೀವು ತಿಳ್ಕೊಳ್ರಿ ಅಂತ ಹೇಳ್ತಾರೆ. The scientists call it a singularity. It is beyond comprehension. It is not nothing. Not. ಅದು ಏನೇನು ಎಲ್ಲದರ ಅಭಾವ ಅಲ್ಲದು. ಅದು ಎಲ್ಲ ಸೂಕ್ಷ್ಮ ಮತ್ತು ಸ್ಥೂಲ ಪ್ರಪಂಚದ ಅಭಾವ ಅಲ್ಲ. ಸ್ಥೂಲ ಮತ್ತು ಸೂಕ್ಷ್ಮ ಪ್ರಪಂಚದ ಬೀಜ ರೂಪ ಅಂತ ತಿಳಿಯಿರಿ. ಅದನ್ನು ನಾವು ಗಾಢ ನಿದ್ರೆಯೊಳಗ ಆ ಸೂಕ್ಷ್ಮ ಬೀಜ ರೂಪವನ್ನು ಅನುಭವ ಮಾಡ್ತೀವಿ. ದ ಸ್ಲೀಪ್ ಸ್ಟೇಟ್ ಈಸ್ ಅ ಪೊಟೆನ್ಶಿಯಲ್ ಫಾರ್ಮ್ ಆಫ್ ದಿ ಇಂಡಿವಿಜುವಲ್. ಅವ್ಯಕ್ತಮ್ ಈಸ್ ದ ಟೋಟಲ್ ಆಫ್ ದಿ ಸ್ಟೇಟ್. ಸಮಷ್ಟಿ. ಆ ಅವ್ಯಕ್ತದೊಳಗೆ ಏನದ ಅಲ್ಲ? ಸಮಷ್ಟಿ ಕಾರಣ ಶರೀರದ. ವ್ಯಕ್ತಿ ಒಳಗೆ ಏನದ? ಸಮಷ್ಟ ಕಾರಣ ಶರೀರ ಏನದ? ಇಲ್ಲೇ ವ್ಯಕ್ತಿಗತ ಕಾರಣ ಶರೀರದ. ಅದಕ್ಕೆ ಅವ್ಯಕ್ತ ಅಂತೀವಿ. ಆ ಟೋಟಲ್ ಅವ್ಯಕ್ತ ಅಂತೀವಿ. ಇಲ್ಲಿ ಏನಂತೀವಿ? ಕಾರಣ ಶರೀರ ಅಂತೀವಿ. Therefore, learn to identify with the total. ಆ ಪೂರ್ಣವಾದಂತದ್ದು ಏನಂತಲ್ಲ ಅದ್ರ ಕೂಡ ಅಭಿಮಾನ ಮಾಡಕ್ಕಲಿ ಅಂತಾರ. The next mantra described how to go to the next level. ಇಲ್ಲಿ ಬಂದ್ ನಿಂತ ಮ್ಯಾಗ ಇನ್ನು ಮುಂದಿನ ಲೆವೆಲ್ ಹೇಳ್ಕೊಡ್ತಾರ. ಅದು ಮತ್ತೆ ನಾಳೆ ನೋಡೋಣ. ಇವತ್ತಿನ ದಿವಸ ಟೈಮ್ ಆಯ್ತು. 8ನೇ ಶ್ಲೋಕವನ್ನು ನಾಳೆ ನೋಡೋಣ ಅನ್ನೋದಕ್ಕೆ ಇವತ್ತಿನ ಈ ವಾಕ್ಯ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ಧನ್ಯವಾದಗಳು.